ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯಕ್ಕೆ ಬರೋಣ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 16ನೇ ವಾಕ್ಯ. ರೋಮನ್ಸ್ 14:16. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಹಲ್ಲೆಲೂಯ. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಹಲ್ಲೆಲೂಯ. ಒಂದು ಸಲ ಓದೋಣ. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಹಲ್ಲೆಲೂಯ. ಒಂದು ಸಲ ಕೂಡ ಪ್ರಾರ್ಥನೆ ಮಾಡೋಣ. ಕರ್ತನ ದೇವರೇ, ನಮಗಿರುವ ಮೇಲು ದೂಷಣೆಗೆ ಆಸ್ಪದ ಆಗಬಾರದು. ಕರ್ತನೆ, ನಮಗಿರುವ ಮೇಲು ದೂಷಣೆಗೆ ಆಸ್ಪದ ಆಗಬಾರದು. ಕರ್ತನ ದೇವರೇ, ಈ ವಾಕ್ಯ ನೀವು ಈ ದಿವಸ ಈ ಕೊಟ್ಟ ವಾಕ್ಯ ನಿನ್ನ ಮಕ್ಕಳ ಮೇಲೆ ಏನು ಹೇಳಲಿಕ್ಕಿದೆಯೋ ಅದನ್ನು ನೀವು ಹೇಳಬೇಕಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಕರಗಳಲ್ಲಿ ವಾಕ್ಯವನ್ನು 5 ರೊಟ್ಟಿ 2 ಮೀನು ಆ ಚಿಕ್ಕ ಹುಡುಗನು ಯಾವ ರೀತಿಯಲ್ಲಿ ಕೊಟ್ಟಿದ್ದೀರೋ, 5 ರೊಟ್ಟಿ ಇದೆ 2 ಮೀನಿದೆ, ತಗೊಳ್ಳಿ ನೀವೇ ಕುಡಿರಿ ಎಂದು ಹೇಳುವಾಗ, ಪ್ರಾರ್ಥನೆ ಮಾಡಿ ಮುರಿದದನ್ನು ಕೊಡುವಾಗ ಎಲ್ಲರೂ ತಿಂದು ತೃಪ್ತಿಯಾಗಿ ಬಾಕಿ ಉಳಿದ ಹಾಗೆ ದೇವರೇ, ಬಾಕಿ ಹೃದಯದಲ್ಲಿ ಉಳಿಯುವ ಹಾಗೆ, ತಿಂದು ತೃಪ್ತರಾಗೋದು ಮಾತ್ರ ಅಲ್ಲ, ಬಾಕಿ ಹೃದಯದಲ್ಲಿ ಉಳಿಯಬೇಕು. ಹೃದಯದಲ್ಲಿ ತೀರ್ಮಾನಗಳು, ನಂಬಿಕೆ, ವಿಶ್ವಾಸ ಬಲವಾಗಬೇಕು. ಅದಕ್ಕಾಗಿ ವಾಕ್ಯವನ್ನು ಸಮರ್ಪಿಸುತ್ತೇನೆ. ದೇವರೇ, ನೀವು ಮಾತಾಡಿ, ವಾತಾವರಣ ನಿಮ್ಮದಾಗಿರಲಿ, ಎಲ್ಲ ಶಬ್ದಗಳು ನಿಮ್ಮದಾಗಿರಲಿ, ಎಲ್ಲ ಮೈಕು ಎಲ್ಲವೂ ನಿಮ್ಮದಾಗಿರಲಿ, ಎಲ್ಲ ಕಂಟ್ರೋಲ್ ನಿಮ್ಮದಾಗಿರಲಿ. ದೇವದೂತರುಗಳು ಎಲ್ಲ ಕಡೆಯಿಂದಲೂ ಸಂರಕ್ಷಣೆಗಾಗಿ ನಿಂದಿರಲಿ. ಪರಿಶುದ್ಧಾತ್ಮನು ಕಾರ್ಯ ಮಾಡಲಿ. ಚಲಿಸುವ ಆತ್ಮನು, ಅಗ್ನಿ ಆತ್ಮನು, ಪರಿಶುದ್ಧಾತ್ಮನು, ಚಲಿಸುವ ಬೆಂಕಿ ನಾಲಿಗೆಗಳು, ವಿಗಡಿಸಿರುವ ಬೆಂಕಿ ನಾಲಿಗೆಗಳು ಈ ಸಭೆಯಲ್ಲಿ ಕಾಣಿಸಿಕೊಳ್ಳುವ ಹಾಗೆ ವಾಕ್ಯ ದೇವರೇ ಅನುಸರಿಸುವಾಗ ಅದ್ಭುತದ ನಿನ್ನ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ಈ ವಾಕ್ಯ ಅನುಸರಿಸುತ್ತಿರುವಾಗ ನಿಮ್ಮ ಪ್ರಸನ್ನತೆ ನಾವು, ನೀವು ಹೇಳಿದ ಮಹಿಮೆಗಳು ನಾವು, ನೀವು ಹೇಳಿದ ಅದ್ಭುತಗಳು ನಾವು ಈ ಸಭೆಯಲ್ಲಿ ನೋಡುವ ಹಾಗೆ ನಿಮ್ಮ ಕರಗಳಲ್ಲಿ ಈ ಸಭೆಯನ್ನು, ನಮ್ಮನ್ನು ದೇವರೇ, ವಾಕ್ಯವನ್ನು ಎಲ್ಲವನ್ನು ಸಮರ್ಪಿಸುತ್ತೇವೆ. ನೀವು ಮಾತ್ರ ಉಪಯೋಗಿಸಿ, ನಿಮಗೆ ಹೇಗೆ ಇಷ್ಟ ಇದೆ ಅದು ಮಾತ್ರ ಹೊರಗಡೆ ಬರಲಿ. ಪರಲೋಕ ಚಿತ್ತ, ಪರಿಶುದ್ಧನ ಚಿತ್ತ ಈ ದಿನ ಇಲ್ಲಿ ನೆರವೇರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಹಲ್ಲೆಲೂಯ. ಗಮನಿಸಿರಿ. ಹಲ್ಲೆಲೂಯ. ಏನಾದರೂ ನಿಮಗೆ ಮಾತಾಡ್ತಾರೆ. ಯಾರಿಗೆ ಮಾತಾಡ್ತಾರೆ? ಹೇಳಿಕೊಳ್ಳುವವರಿಗೆ ಮಾತಾಡ್ತಾರೆ. ಹಲ್ಲೆಲೂಯ. ಅಂದರೆ ನಿಮಗೆ ಮಾತಾಡೋದು, ಆದ್ರೂ ನನ್ನ ಜೊತೆ ಮಾತಾಡೋ ಸ್ವಾಮಿ. ಆದರೆ ನೀವು ಒಂದು ಪ್ರೇಯರ್ ಮಾಡಿ, ದೇವರೇ, ಈ ದಿನ ನಾನು ಈ ಆಲಯದಲ್ಲಿ ಬರುವಾಗ ನೀನು ಯಾರಿಗೂ ಸಾಲದವನಲ್ಲ, ಯಾರಿಗೂ ಋಣ ಇಟ್ಟುಕೊಳ್ಳುವನಲ್ಲ. ನೀನು ಏನು ಮಾಡಿದೆಯೋ ಅದಕ್ಕೆಲ್ಲ ಬದಲು ಕೊಡುವ ದೇವರು. ಬೆಳಿಗ್ಗೆ ಓಡೋಡಿ ರಿಸ್ಕ್ ತಗೊಂಡು ಈ ಆಲಯದಲ್ಲಿ ಬಂದು ಕೂತ್ಕೊಳ್ಳುವಾಗ ನನಗಾಗಿ ನೀನು ಮಾತಾಡುವ ದೇವರು. ಹಲ್ಲೆಲೂಯ. ಪ್ರೇಯರ್ ಮಾಡ್ತೀರಾ? ದೇವರೇ, ನನಗಾಗಿ ನೀವು ಮಾತಾಡು, ನನಗಾಗಿ ಮಾತಾಡು ದೇವರೇ, ನನಗಾಗಿ ಮಾತಾಡು. ಹಲ್ಲೆಲೂಯ. ಕೇಳುತ್ತಾರವರಿಗೆ ಮಾತಾಡ್ತಾರೆ ದೇವರು. ಈಗೋ ಕೇಳುತ್ತೇನೆ, ನನಗಾಗಿ ಮಾತಾಡು ಸ್ವಾಮಿ. ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ನಾನು ಒಂದು ಚಿಕ್ಕ ಸ್ಟೋರಿ ಹೇಳಿ ಶುರು ಮಾಡ್ತೀನಿ. ಹೊರಗಡೆ ದೇಶದಲ್ಲಿ ಒಂದು ಆಂಟಿ ತುಂಬ ದೇವರ ಭಕ್ತಳಾಗಿದ್ದರು, ತುಂಬ ಪ್ರಾರ್ಥನೆ ಮಾಡುವ ಆಂಟಿಯಾಗಿದ್ದರು. ಅವರು ಒಂದು ದಿವಸ ತುಂಬ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ, ನನ್ನ ಜೀವನದಲ್ಲಿ ನೀನು ಬರಬೇಕು, ನನ್ನ ಜೀವನದಲ್ಲಿ ನೀನು ಬರಬೇಕು ಅಂತ ಪ್ರಾರ್ಥನೆ ಮಾಡಿ ಅವರು ಚರ್ಚಿಗೆ ಹೋಗುವಾಗ ಚರ್ಚಲ್ಲೂ ಪಾಸ್ಟರ್ ಪ್ರಸಂಗ ಮಾಡಿದರು, ನೀವು ಆಸೆ ಪಡೋದಾದರೆ ನಿಮ್ಮ ಮನೆಗೆ ಯೇಸು ಬರ್ತಾರೆ ಎಂಬುದಾಗಿ. ಹಲ್ಲೆಲೂಯ. ಅವರು ಏನು ಕೇಳಿದೆ, ನನ್ನ ಮನೆಗೆ ಬರಬೇಕಂದೆ. ಅದೇ ಥರ ಅವರು ಪ್ರಾರ್ಥನೆ ಮಾಡಿಕೊಂಡು ಹೋಗಿದೆ. ಚರ್ಚಲ್ಲಿರುವಾಗಲೂ ವಾಕ್ಯ ಕೇಳಿದೆ, ಯೇಸು ನಿಮ್ಮ ಮನೆಗೆ ಬರ್ತಾರೆ ಅಂದೆ. ಅದಕ್ಕೆ ಆ ಆಂಟಿಗೆ ತುಂಬ ಇಷ್ಟ ಆಯಿತು. ಅವರೇನು ಮಾಡಿದೆ ಅಂದರೆ ಮನೆಗೆ ಹೋಗಿ ಅವರು ಮತ್ತು ಪ್ರೇಯರ್ ಮಾಡುವಾಗ ಅವರಿಗೆ ಒಂದು ಶಬ್ದ ಕೇಳಿತು. ಅದೇ, ನಾಳೆ ನಿನ್ನ ಮನೆಗೆ ಬರ್ತೀನಿ ಅಂತ ಶಬ್ದ ಬಂತು. ಹಲ್ಲೆಲೂಯ. ಕರೆಕ್ಟಾಗಿ ಶಬ್ದ ಕೇಳಿಸ್ಕೊಂಡಿದ್ದಾರೆ. ಅವರು ಬೆಳಿಗ್ಗೆನೇ ಎದ್ದು ಎಲ್ಲ ಅಡಿಗೆಗಳು ಸಿದ್ಧ ಮಾಡಿ, ಯೇಸು ಸ್ವಾಮಿ ಬರುವಾಗ ಮನೆಯೆಲ್ಲ ನೀಟಾಗಬೇಕು, ತುಂಬ ರುಚಿಕರವಾದ ಆಹಾರ ಬೇಕು, ಎಲ್ಲವನ್ನು ಸಿದ್ಧಪಡಿಸಿ ಅವರು ಏನು ಮಾಡಿದಂದರೆ ಯೇಸು ಸ್ವಾಮಿ ಬರ್ತಾರೆ, ಊಟ ಕೊಡಬೇಕಂದೇಳಿ ಕಾಯ್ತಾ ಇದ್ದಾರೆ. ಹಲ್ಲೆಲೂಯ. ಆ ಸಮಯದಲ್ಲಿ ಅಲ್ಲಿ ಒಂದು ಹುಡುಗ ಓಡಿ ಬರ್ತಾ ಇದ್ದಾರೆ, ಬಾಗಿಲು ತಟ್ತಾ ಇದ್ದಾರೆ. ಆ ಆಂಟಿಗೆ ತುಂಬ ಖುಷಿ ಆಯಿತು. ಯಾರೋ ಬಾಗಿಲು ತಟ್ತಾರೆ, ಯೇಸು ಬಂದಿರಬೇಕಂದ್ಬಿಟ್ಟು ಬಾಗಿಲು ತೆರೆದು ನೋಡಿದ್ರೆ ಒಂದು
ಚೆನ್ನಾಗಿ ಬಟ್ಟೆ ಇಲ್ಲದೊಂದು ಭಿಕ್ಷಕ ಥರ ಒಂದು ಹುಡುಗ ಓಡಿ ಬಂದಿದೆ. ಅವನ ಕೈಯಲ್ಲಿ ಒಂದು ರೊಟ್ಟಿ ಇದೆ. ಹಾಲೆಲೂಯ್ಯ. ಅವನು ಬಂದು ಬಾಗಿಲು ತಟ್ಟಿದ್ದಕ್ಕೆ ಆ ಆಂಟಿ ಕೇಳಿದ್ರು, ಏನಪ್ಪ ಏನಕ್ಕೆ ಇಲ್ಲಿ ಬಂದೆ ಅಂದರೆ, ಒಂದು 2-3 ಜನ ಅವನ ಹಿಂದೆ ಬಂತು. ಅಲ್ಲಿ ಎಲ್ಲ ಕಷ್ಟದ ಸಮಯ. ಆ ರೊಟ್ಟಿ ಆ ಹುಡುಗನು ಯಾರ್ದೋ ಮನೆಯಿಂದ ಕದ್ದುಕೊಂಡು ಓಡಿ ಬಂದುಬಿಟ್ಟಿದೆ. ಆವಾಗ ಅವನು ಹೇಳಿದೆ, ಆಂಟಿ ನನಗೆ ಹೊಟ್ಟೆ ಸಿದ್ದಿರೋದು, ಅದಕ್ಕೆ ನನಗೆ ರೊಟ್ಟಿ ಎತ್ಕೊಂಬಂದೆ, ನನ್ನನ್ನು ಕಾಪಾಡಾಂಡಿ ಎಂದು ಕೇಳಿದ್ರು. ಕಾಪಾಡು ಅಂತ ಕೇಳುವಾಗ ಈ ಆಂಟಿ ಏನು ಯೋಚನೆ ಮಾಡಿದೆ, ಮನೆಯೆಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಯೇಸು ಸ್ವಾಮಿಗೆ ಅಡುಗೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನು ಈ ಹುಡುಗನ ಕರ್ಕೊಂಬಂದು ಮನೆಯಲ್ಲಿ ಕುಳಿಸೋದು ಏನೋ, ಅಯ್ಯೋ ಇವನ್ ಬಟ್ಟೆ ಏನೋ ಡ್ರೆಸ್ ಏನೋ ಅಂತ ಹೇಳ್ಬಿಟ್ಟು ಅವರು ಅವನನ್ನು ಹೊರಗಡೆ ತಳ್ಳಿಬಿಟ್ಟು ಬಾಗಿಲಾಕ್ಬಿಟ್ರು. ಹಾಲೆಲೂಯ್ಯ. ಏನಾಯಿತೋ ಗೊತ್ತಿಲ್ಲ, ಅವನನ್ನು ಅವ್ರು ಹಿಡ್ಕೊಂಡು ಹೋಗಿರ್ಬೋದು. ಇನ್ನೂ ಸುಮಾರು ಹೊತ್ತಾಯಿತು, ಯೇಸು ಸ್ವಾಮಿಗೆ ಕಾಯ್ತಾ ಇದ್ದಾರೆ. ಮತ್ತು ಬಾಗಿಲು ತಟ್ತಾಯಿದ್ರು. ಈಗಲಾದರೂ ಯೇಸು ಸ್ವಾಮಿ ಬಂದಿರ್ತಾರೆ. ಮಧ್ಯಾಹ್ನ ಸಮಯ ಬಾಗಿಲು ತಟ್ಟಿದರೆ ಒಂದು ವಯಸ್ಸಾದ ಒಂದು ಭಿಕ್ಷಕನು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅವರು ಬಾಗಿಲು ತಟ್ತಿರೋದು ಕೇಳ್ತಾ ಇದ್ದಾರೆ. ಅಯ್ಯೋ ಇವರೆಲ್ಲ ಬರ್ತಾರೆ, ಏನಕ್ಕಪ್ಪ ಅಂತ ಕೇಳಿದ್ರೆ, ಹೊಟ್ಟೆ ಎಷ್ಟಾಯ್ತಮ್ಮ, ಏನಾದರೂ ಕೊಡಮ್ಮ. ಅವರು ಹೇಳಿದ್ರು, ಈ ಮನೆಯಲ್ಲಿ ನಿಮ್ಮ ಕೊಡ್ಲಿಕ್ಕೆ ಏನೂ ಇಲ್ಲ. ಠಮಾರಂದ ಬಾಗಿಲು ಹಾಕ್ಕೊಂಡು ಮತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ ನೀನು ಬಾ ಸ್ವಾಮಿ, ಯೇಸುವೇ ನೀ ಬರ್ನಿ ಸ್ವಾಮಿ, ಎಲ್ಲ ಸಿದ್ಧವಾಗಿಟ್ಟಿದೆ. ಸಾಯಂಕಾಲವಾಗುವಾಗ ಮತ್ತು ಬಾಗಿಲು ತಟ್ತಾರೆ. ಇವಾಗ ಅವರಿಗೆ ಧೈರ್ಯವಾಯಿತು, ಸಂಜೆ ಆಯ್ತಲ್ಲ, ಯೇಸು ಸ್ವಾಮಿನೇ. ಬಾಗಿಲು ತೆರೆದು ನೋಡಿದ್ರೆ ಇನ್ನೊಂದು ಲೇಡಿ ಅವನು ಮಗು ಎತ್ಕೊಂಡು, ಅಮ್ಮ ನನ್ನ ಮಗುಗೆ ಊಟ ಇಲ್ಲಮ್ಮ, ಸ್ವಲ್ಪ ಊಟ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹಾಲೆಲೂಯ್ಯ. ಅಯ್ಯೋ ಅಮ್ಮನಿಗೆ ಮತ್ತೂ ಕೋಪ ಬಂದು, ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ಇವರೇ ಬಂದು ಅಂದ್ಬಿಟ್ಟು ಬಾಗಲ್ ಢಮಾರ ನೋಡಿದ್ಬಿಟ್ಟು, ಹೋಗಿ ಎಲ್ಲಾದರೂ ಹೋಗಿ ಊಟ ಮಾಡ್ಕೊ, ನನಗೆ ಮಾತಾಡಬೇಡ ಅಂದ್ಬಿಟ್ಟು ಬಾಗಿಲು ಹಾಕ್ಕೊಂಡು ಬಂದು ಕೂತ್ಕೊಂಡು ಮತ್ತು ಕೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಬೆಳಿಗ್ಗೆಯಿಂದ ಎಲ್ಲ ಸರಿ ಮಾಡಿ ಎಷ್ಟು ಕಷ್ಟಪಟ್ಟೆ, ನೆನ್ನೆಯಿಂದೆಲ್ಲ ರೆಡಿ ಮಾಡಿ ಇವತ್ತು ಬೆಳಿಗ್ಗೆಯಿಂದ ಇಷ್ಟು ಕಷ್ಟಪಟ್ಟು ಬೆಳಿಗ್ಗೆಯಿಂದ ನಿನ್ನನ್ನು ಕಾಯ್ಕೊಂಡು ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಲ್ಲ, ಯಾಕೆ ಬಂದಿಲ್ಲ ಅಂದೇಳಿ ಅಳಕ್ಕೆ ಶುರು ಮಾಡಿದ್ರು. ಆವಾಗ ಅದೇ ಶಬ್ದ ಮತ್ತೆ ಬರ್ತಾ ಇದೆ, ನಾನು ನಿನ್ನ ಹತ್ರ 3 ಸಾರಿ ಇವತ್ತು ಬಂದಿದೆ. ಹಾಲೆಲೂಯ್ಯ. ಬೆಳಗ್ಗೆ ಒಂದು ಹುಡುಗನ ರೂಪದಲ್ಲಿ ಬಂದಿದೆ. ಆ ರೊಟ್ಟಿ ಕದ್ದುಕೊಂಡು ಬರುವಾಗ ಅವನನ್ನು ಹಿಡಿದು ನೀನು ಒಳಗೆ ಸೇರಿಸಿ ನೀನು ಮನೆಯಲ್ಲಿರೋ ಊಟ ಕೊಟ್ಟು ಕಳಿಸ್ಬೇಕಿತ್ತು. ನಾನು ನಿನ್ನನ್ನು ಒಂದು ಭಿಕ್ಷಕ ಹುಡುಗನ ಥರ ಬಂದು ಚೆಕ್ ಮಾಡಿದೆ, ನೀನು ನನ್ನನ್ನು ಒಳಗೆ ಬಿಟ್ಟಿಲ್ಲ. ಸರಿ ಹೋಗಲಿ ಬಿಡಿ ಅಂದೇಳಿ ಮಧ್ಯಾಹ್ನ ನಾನು ಮತ್ತೆ ಒಂದು ವಯಸ್ಸಾದ ಭಿಕ್ಷಕನ ಥರ ನಿನ್ನ ಮನೆಗೆ ಬಂದಿದೆ. ಆವಾಗಲೂ ನೀನು ನನಗೆ ಬಾಗಿಲಾಕಿ ಬಿಟ್ಟಿದ್ರು. ಸಾಯಂಕಾಲದಲ್ಲಿ ಇನ್ನೊಂದು ಸರಿ ಮಗುವನ್ನು ನೋಡಿದ್ರೆ ನಿನಗೆ ಕನಿಗರ ಬರುತ್ತೋ ಅಂದೇಳಿ ಒಂದು ಮಗು ಎತ್ಕೊಂಡು ತಾಯಿಯನ್ನು ಕಳಿಸಿದೆ, ನಾನೇ ಬಂದೆ. ಆವಾಗಲೂ ನೀನು ನನಗೆ ಊಟ ಕೊಟ್ಟಿಲ್ಲ. ಈ ಚಿಕ್ಕವರಿಗೆ ಮಾಡೋದೆಲ್ಲ ನನಗಾಯಿತು. ಹಲ್ಲೆಲೂಯ್ಯ. ಪ್ರಿಯರೇ, ನಾವು ಒಂದೊಂದು ಸಾರಿ ಬಡವರ ನೋಡುವಾಗ ಮಿಸ್ ಆಗ್ಬೋದು. ನಮಗೆ ಕೆಲವು ಸಮಯಗಳಲ್ಲಿ ನಾವು ಏನೋ ಕಾರಣಾನಂತರಗಳಿಂದ ಗಡಿಬಿಡಿಗಳಿಂದ ಏನೋ ಒಂದೊಂದು ಸಾರಿ ಮಿಸ್ ಆಗಿ ಇರಬಹುದು. ಆದರೂ ಎಚ್ಚರಿಕೆಯಾಗಿರಿ, ನಿಮ್ಮ ಮುಂದೆ ಬರುವರು ಒಂದು ವೇಳೆ ಯೇಸುನೇ ಆಗಿರಬಹುದು. ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾರಾದರೂ ಬಂದು ಒಂದು ಕೈ ಚಾಚಿದರೆ ಇದ್ದರೆ ತೆಗೆದು ಕೊಡಿರಿ. ಹಾಲೆಲೂಯ್ಯ. ಕೊಡಬೇಕಾದ್ರೆ ಅರ್ಹತೆ ಇರುವವರಿಗೆ ನಿಮ್ಮ ಕೈಯಲ್ಲಿರೋದು ವಾಪಸ್ ಸಿಕ್ಕಲ್ಲ ಅಂತ ಹೇಳಿ ಕೊಡಿರಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ದಿನಗಳಲ್ಲಿ ದೇವರಾದ ನಮಗೆ ಹೇಳ್ತಾ ಇದ್ದಾರೆ, ನಮ್ಮ ಮುಂದೆ ಬರುವವರನ್ನು ಯೇಸು ಸ್ವಾಮಿ ಥರ ನೋಡಿಕೊಳ್ಳಿರಿ. ನಾವು ಓದಿದ ವಾಕ್ಯಕ್ಕೆ ತಿರುಗಿ ಬರೋದಾದರೆ ಒಂದು ಸಲ ಕೂಡ ಓದ್ತೀರಾ? 14:16. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಇಲ್ಲಿ ಹೇಳಿರೋದು ಈ ವಾಕ್ಯ ದೇವರು ನನಗೆ ಕೊಟ್ಟ ವಾಕ್ಯ. ನಾನು ಈ ವಾಕ್ಯ ಸಿಕ್ಕುವಾಗ ನಿಜವಾಗಲೂ ಹೇಳ್ತೀನಿ, ದೇವರೇ ಅದರ ಮೇಲಿರೋ ವಾಕ್ಯ ಓದುವಾಗ ಕೆಳಗಿರೋ ವಾಕ್ಯ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯೂ ಸಮಾಧಾನವೂ ಪವಿತ್ರಾತ್ಮದ ಉಂಟಾಗುವ ಆನಂದವೂ ಆಗಿದೆ. ಹಲ್ಲೆಲೂಯ್ಯ. ತಿನ್ನೋದು ಕುಡಿಯೋದು ಬಗ್ಗೆ ನಾನೇನು ಹೇಳಲಿ ಅಂದೇಳಿ ನಾನು ಈ ವಾಕ್ಯ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ವಾಕ್ಯ ಕೊಳ್ಳಿಗೆ ಪ್ರೇಯರ್ ಮಾಡಿಕೊಂಡಿರುವಾಗ ರೋಮ 14:16 ಒಂದು ವಾಕ್ಯ ಕೇಳಿಸ್ಕೊಂಡೆ. ನಾನು ಹಿಂಗೆ ಪ್ರೇಯರ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನಾನು ಆಮೇಲೆ ಕಂಡುಬಿಟ್ಟು ನೋಡಿದೆ, ಯಾರು ಹೇಳಿದೆ, ಯಾರೂ ಹೇಳಿಲ್ಲ. ಬೇಗ ವಾಕ್ಯದ ನೋಡಿ ಈ ವಾಕ್ಯ ನೋಡುವಾಗ ನನಗೆ ಬೇಸರವಾಯಿತು. ಯಾಕಂದರೆ ಅದರ ಮೇಲೆ ಇರೋದು
ನಿಮ್ಮ ಊಟದಿಂದ ಸಹೋದರನಿಗೆ ಬೇಸರ ಮಾಡಿಕೊಳ್ಳಬಾರ್ದಂತೆ. ಕೆಳಗೆ ನೋಡಿದರೆ ತಿನ್ನೋದು ಕುಡಿಯೋದು ಅಲ್ಲ. ನಾನು ಇದನ್ನೇ ಯಾವಾಗಲೂ ಹೇಳೋದಲ್ಲ, ನನಗೆ ಪವಿತ್ರಾತ್ಮ ಬಗ್ಗೆ ಹೇಳಲಿಕ್ಕೆಲ್ಲ ಇಷ್ಟ. ಅದರಿಂದ ನಾನು ಹೇಳಿದೆ, ದೇವರೇ ಇದೆಂಥ ವಾಕ್ಯ, ಈ ವಾಕ್ಯ ನನಗೆ ಬೇಡ. ಆಮೇಲೆ ಮತ್ತೆ ಕೂತ್ಕೊಂಡು 1.5 ಅವರ್ ಪ್ರೇಯರ್ ಮಾಡಿದೆ, ಏನೂ ಬರ್ತಾಯಿಲ್ಲ. ಆವಾಗ ನನಗೆ ಬುದ್ಧಿ ಬಂದು, ಅಯ್ಯೋ ಒಂದು ಸಲ ದೇವರು ಹೇಳಿದ ಮೇಲೆ ಕೇಳಿಲ್ಲದ್ರೆ ಇನ್ನೊಂದು ಸಲ ದೇವರು ಮಾತಾಡೋದೇ ಇಲ್ಲ. ಮತ್ತೆ ಎಸ್ ಲೋಡ್ ಅಂದೇಳಿ ಅದು ಎತ್ಕೊಂಬಂದೆ. ಹಾಲೆಲುಯ್ಯ, ಹಾಲೆಲುಯ್ಯ. ದೇವರು ಹೇಳಿದ ಅನುಸರಿಸುವರು ಧನ್ಯರು. ಹಾಲೆಲುಯ್ಯ. ಹೀಗೇ ಇರಬೇಕು, ಹೀಗೇ ಮಾಡಬೇಕು, ಹೀಗೇ ಆಗಬೇಕು ಅಂತ ಯಾವತ್ತೂ ಹೇಳ್ಬಾರ್ದು. ಅಪ್ಪ ಹೇಳಿದ್ರೆ ಒಂದು ಸಲ ಅವ್ರು ಹೇಳಿದ್ರಲ್ಲ, ಬೇಜಾರಾಗುತ್ತೆ. ದೇವರು ಹೇಳುವ ಮಾತು ನಮಗೂ ಯಾವಾಗಲೂ ಇಷ್ಟ ಆಗಲ್ಲ. ಯಾವಾಗಲಲ್ಲ, ಎಷ್ಟೋ ಸರಿ ನನ್ನ ಲೈಫಲ್ಲಿ ದೇವರು ಹೇಳುವ ಮಾತು ನನಗೆ ತುಂಬ ನೋವು ಕೊಡುವ ಮಾತು. ಒಂದು ದಿವಸ ನನಗೊಂದು ವಿಷಯ ಹೇಳೋದಕ್ಕೆ ಆ ದಿವಸ ಪೂರ್ತಿ ಹತ್ತಿದ್ದೀನಿ ನಾನು. ಈ ಮಾತು ನನಗೆ ಹೇಳಿದ್ರೆ ಆ ದೇವರೇ ಅಂದೇಳಿ, ಆದರೆ ಪೂರ್ತಿ ಹತ್ಬಿಟ್ಟು ಆವತ್ತಿಂದ ದೇವರು ಹೇಳೋ ಥರ ಸಮರ್ಪಿಸಿಕೊಟ್ಟೆ. ಹಾಲೆಲುಯ್ಯ. ಇವತ್ತು ನೀವು ಹೇಳೋ ಥರ, ನಾನು ಹೇಳೋ ಥರ, ನಾನು ಅಳುವ ಗೆರೆ, ನಾನು ಹಾಕೋ ಗೆರೆ ಅಂಕಿರುವ ಸ್ವಭಾವ ನಮ್ಮಿಂದ ಬಿಡಿ. ದೇವರು ಹೇಳುವ ಮಾತು ಕೇಳಬೇಕು. ಹಾಲೆಲುಯ್ಯ. ನಮಗೆ ಕಷ್ಟವಾದರೆ ಹತ್ಕೊಂಡಾದರೂ ಒಪ್ಕೊಳ್ಳಿ. ಹಾಲೆಲುಯ್ಯ. ನಾನಾಗೆ ಮಾಡೋದು, ನನಗೆ ಸಹಿಸೋಕ್ಕಾಗ ತುಂಬೋತ್ತು ಹತ್ಬಿಟ್ಟು ಲಾಸ್ಟ್ ಒಪ್ಪಿಸ್ಬಿಡೋದು. ಹಾಲೆಲುಯ್ಯ. ಅಳೋಲಿಕ್ಕಿರೋದಲ್ಲ, ಹತ್ಬಿಟ್ಟು ದೇವರೇ ನಿಮ್ಮ ಇಷ್ಟ ನಡೆಯಲಿ ಅಂತ. ಹಾಲೆಲುಯ್ಯ. ಆದರೆ ನಮಗೆ ಸಹಿಸಲಾರದಂಥ ಕಷ್ಟ ಏನು ನನಗೆ ಕೊಟ್ಟಿಲ್ಲ. ಒಂದೊಂದು ಆಲೋಚನೆಗಳಲ್ಲಿ ಕೇಳುವಾಗ ಹಂಗೆ ಮಾಡಿದ್ದಾರೆ ಅಷ್ಟೇ. ಒಳ್ಳೆಯ ದೇವರು. ಹೇಗೆ ಯೇಸು ಸ್ವಾಮಿ ಒಳ್ಳೆಯವರಾಯಿತು? ಈ ಲೋಕದಲ್ಲಿರುವ ಮನುಷ್ಯರು ನಿಮಗೊಂದು ಸಹಾಯ ಮಾಡಿದರೆ ಒಳ್ಳೆಯವರು. ಹಾಲೆಲುಯ್ಯ. ನಿಮಗೊಂದು ಹುಡುಗಿ ಹುಡುಗ ನಗದು ತೋರಿಸಿದರೆ ಒಳ್ಳೆಯವರು. ಆದರೆ ಯೇಸು ಸ್ವಾಮಿ ನಗದೆಲ್ಲ ತೋರಿಸಿದು, ಒಂದು ದುಡ್ಡೆಲ್ಲ ಕೊಟ್ಟಿದ್ದು, ತನ್ನ ಶರೀರವನ್ನೇ ಸಿಗಿದು ತನ್ನಲ್ಲಿರೋ ಒಂದೊಂದು ಸೊಟ್ಟು ರಕ್ತಗಳು ಈ ಭೂಮಿಗೆ ಬೀಳಿಸಿಕೊಂಡು, ಮಗನೇ ಮಗಳೇ ನಿನ್ನ ಮೇಲಿರೋ ನನ್ನ ಪ್ರೀತಿ ಇದು ಎಂದೇಳಿ ಎಲ್ಲವನ್ನು ಸುರಿದುಕೊಂಡ ಯೇಸು ಸ್ವಾಮಿ ನನ್ನನ್ನು ನಿನ್ನನ್ನು ತುಂಬ 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 ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಹಾಲೆಲೂಯ್ಯ. ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಸುಮ್ಮನೆ ಪ್ರೈಸ್ತಲೋಡಂದ ಕೈಗೊಟ್ಟೆಲ್ಲ ಪ್ರೇರಿಸ್ತಾ ಇರೋದು. ತನ್ನ ಶರೀರದಲ್ಲಿ ರಕ್ತ, ಕೈಯಲ್ಲಿ ಮೊಳೆ ಹೊಡೆದು, ಕಾಲಲ್ಲಿ ಮೊಳೆ ಹೊಡೆದು, ತಲೆಯಲ್ಲಿ ಮುಳ್ಕಿರೀಡ ಹಾಕಿ ನಿಮ್ಮನ್ನು ಪ್ರೀತಿಸ್ತಾ ಇದೆ. ಹಾಲೆಲೂಯ್ಯ. ಆದರೂ ಪಾಪ ಮಾಡಿದ ನನ್ನ ಮಗನು, ಪಾಪ ಮಾಡಿದ ನನ್ನ ಮಗಳು ತಳ್ಳಿಬಿಡದೆ ಪ್ರೀತಿಸಿದ ಯೇಸುವನ್ನು ಎಷ್ಟು ನಾವು ಪ್ರೀತಿಸಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿರಿ, ವಾಕ್ಯದಲ್ಲಿ ಹೇಳಿದ ಇದೆ, ದೇವರ ಮಾತನುಸರಿಸಿ ಬಂದಿದೆ ಅಂತ ಹೇಳಕ್ಕೆ ಹೇಳಿದೆಯಲ್ಲ. ನಾವೊಂದು ವಾಕ್ಯ ಓದಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 13ನೇ ಅಧ್ಯಾಯ 4ನೇ ವಾಕ್ಯ. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೇರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದನಿಂದ ದೇವರಿಗೆ ಪ್ರತಿಷ್ಠನಾಗಿರುವನು. ಇಸ್ರಾಯೇಲ್ಯರನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವವನು ಅಂದನು. ಹಲ್ಲೆಲೂಯ. ನಮ್ಮ ವಾಕ್ಯ ಏನದು? ವಾಕ್ಯ ಹೇಳಿದು, ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಹಲ್ಲೆಲೂಯ. ನಿಮಗಿರುವ ಮೇಲು, ನಿಮಗಿರುವ ಶಕ್ತಿ, ನಿಮಗಿರುವ ಪವರ್, ನಿಮಗಿರುವ ಅಥಾರಿಟಿ, ನಿಮಗೆ ಸಿಕ್ಕಿರುವ ಗುಣಗಳು, ವರಗಳು, ಫಲಗಳು, ಎಲ್ಲ ಅಭಿಷೇಕಗಳು ದೂಷಣೆಗೆ ಒಳಗಾಗಬಾರದು. ಹಲ್ಲೆಲೂಯ. ಇಲ್ಲಿ ಸಂಸೋನನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರಬಹುದು. ಸಂಸೋನನ ತಾಯಿಯ ಬಗ್ಗೆನೇ ಈಗ ಓದಿರೋದು. ಮನೋಹನ ಹೆಂಡತಿಯಾದ ಸಂಸೋನನ ತಾಯಿಗೆ ಒಂದು ದಿವಸ ದೇವದೂತನು ಬಂದು ಹೇಳ್ತಾ ಇದ್ದಾರೆ, ನಿನಗೊಂದು ಮಗು ಹುಟ್ಟುತ್ತದೆ. ಆದ ಕಾರಣ ನೀನೇನು ಮಾಡಬೇಕು? ದ್ರಾಕ್ಷಾರಸವನ್ನಾಗಲಿ ನಿಶ್ಚಿತವಾದ ಮದ್ಯವನ್ನಾಗಲಿ ಕುಡಿಯದಿರು. ನಿಶ್ಚಿತವಾದ ಪದಾರ್ಥ, ಬೇಡ ಅಂತ ಹೇಳುವ ಪದಾರ್ಥಗಳು, ಮದ್ಯ ಆ ಥರ ಯಾವುದು ಕುಡಿಬಾರ್ದು. ನೀನು ಮಗನಿಗೋಸ್ಕರ ನೀನೇ ನಾಸೀರ್ವ್ರತಸ್ಥನಾಗಿರಬೇಕು. ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಸೋನನ ಬಗ್ಗೆ ದೇವರ ಆತ್ಮನು ಹೇಳಿದ ಮಾತು,
ಅವನ ತಾಯಿಗೆ ಹೇಳ್ತಾ ಇದ್ದಾರೆ, ನೀನು ಪರಿಶುದ್ಧಳಾಗಿರಬೇಕು, ನೀನು ದ್ರಾಕ್ಷಾರಸ ಬೇಡದ ಪದಾರ್ಥಗಳು ನಿನ್ನನ್ನು ಅಶುದ್ಧ ಮಾಡಿಕೊಳ್ಬಾರ್ದು. ಮಗು ಹುಟ್ಟುತ್ತದೆ, ವಂಚೆ, ಮಕ್ಕಳಿರಲಿಲ್ಲ. ಮಗು ಹುಟ್ಟಿದ ಮೇಲೆ ಅವನ ತಲೆ ಮೇಲೆ ಕ್ಷೌರದ ಕತ್ತಿಯನ್ನು ಮುಟ್ಟಿಸಬಾರ್ದು, ಕೂದಲು ಕಟ್ ಮಾಡಬಾರ್ದು. ಅವನು ನಾಸೀರ್ ವೃದ್ಧಸ್ಥನಾಗಿ ಇರಬೇಕು, ವೃದ್ಧಸ್ಥನಾಗಿ ಬದುಕಬೇಕು. ಹಾಲೆಲೂಯ್ಯ. ಒಳ್ಳೆಯದನ್ನು ದೇವರು ಅವನಿಗೆ ಕೊಟ್ಟಿದೆ. ಅವನು ಕೇಳಿದಕ್ಕೆಲ್ಲ ಕೊಟ್ಟಿದ್ದು ದಾನ. ಹಾಲೆಲೂಯ್ಯ. ಇಸ್ರಾಯೇಲ್ಯರನ್ನು ಬಿಡಿಸಲಿಕ್ಕೆ ಆ ಸಮಯದಲ್ಲಿ ಒಂದು ನ್ಯಾಯಸ್ಥಾಪಕರು ಬೇಕಾಯಿತು. ಹಾಲೆಲೂಯ್ಯ. ಆ ನ್ಯಾಯಸ್ಥಾಪಕರು ಬೇಕಾಗಿರುವ ಸಮಯದಲ್ಲಿ ಸಂಸೋನ್ ಹುಟ್ಟುತ್ತಾ ಇದ್ದಾರೆ. ಹಾಲೆಲೂಯ್ಯ. ದೇವರು ಒಂದೊಂದು ಕಾರ್ಯ ಮಾಡುವಾಗ ದೇವರಿಗೆ ಒಂದೊಂದು ಪ್ಲ್ಯಾನ್ ಇರುತ್ತದೆ. ಈ ಸಮಯ ಈ ಕಾರ್ಯ ಮಾಡಬೇಕು, ಅದಕ್ಕೆ ಇಂದವರು ಇರಬೇಕು. ಹಾಲೆಲೂಯ್ಯ. ನೀವು ಅಕಸ್ಮಾತ್ತಾಗಿ ಹುಟ್ಟಿ ಬಂದೆಂದ ನೀವು ಯೋಚಿಸಿದರು, ಈ ಕಾಲಗಳಲ್ಲಿ ನೀವು ಹುಟ್ಟಿ ಬದುಕಿ ಬಾಳಬೇಕು ಎಂಬುದು ಪರಲೋಕ ದೇವರ ಚಿತ್ತವಾಗಿದೆ. ಹಾಲೆಲೂಯ್ಯ. ನೀವೀಗ ಎಲ್ಲಿ ವಾಸ ಮಾಡುತ್ತೀರೋ, ನೀವೀಗ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತೀರೋ, ಯಾವ ಕಾಲೇಜಲ್ಲಿ ಓದುತ್ತಾ ಇದ್ದೀರೋ, ಯಾವ ಜಾಗೆಯಲ್ಲಿದ್ದೀರೋ, ಆ ಜಾಗೆಯಲ್ಲಿ ನೀವು ಹುಟ್ಟಿ ಬೆಳೆದು ಬರಬೇಕು. ಅದರಲ್ಲಿ ದೇವರೊಂದು ಪ್ಲಾನ್ ಕೂಡ ಇಟ್ಟಿದ್ದಾರೆ. ದೇವರಿಗೊಂದು ಚಿತ್ತ ಇದೆ. ಸಂಸೋನನನ್ನು ಉಂಟು ಮಾಡುವಾಗ ದೇವರು ಹೇಳ್ತಾ ಇದ್ದಾರೆ, ಈತನು ದೊಡ್ಡವನಾದ ಮೇಲೆ ಇಸ್ರಾಯೇಲ್ಯರನ್ನು ಫಿಲಿಸ್ತ್ಯರ ಕೈಲಿಂದ ಬಿಡಿಸಲಿಕ್ಕೆ ಬೇಕಾದೊಂದು ಪವರ್, ಒಂದು ಶಕ್ತಿ ಇವನಿಗೆ ಕೊಡುತ್ತೇನೆ ಎಂದು ಹೇಳಿನೇ ಸಂಸೋನನು ಭೂಮಿಗೆ ಬಂದಿರೋದು. ಹಾಲೆಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಆಲಯದಲ್ಲಿ ಬಂದಿರುವ ನಿಮಗಾಗಿ ಹೇಳ್ತಾ ಇದ್ದೇನೆ, ನೀವು ಹುಟ್ಟಿ ಬೆಳೆದು ಈ ಜಾಗಗಳಲ್ಲಿ ಬಂದು ವಾಸ ಮಾಡಬೇಕೆಂಬುದನ್ನು, ನೀವಿರುವ ಕಂಪನಿಗಳು, ನೀವಿರುವ ರೂಮುಗಳು, ನೀವಿರುವ ವಿಲೇಜುಗಳಲ್ಲಿ ಇರಬೇಕೆಂಬುದನ್ನು ದೇವರ ಚಿತ್ತವಾದರೆ ನಿನ್ನ ಮೇಲೂ ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ. ಒಪ್ಪುತ್ತೀರಾ ನೀವು? ನಾನು ಹಿಂಗೆ ಹುಟ್ಟಿದೆ, ಹಿಂಗೆ ಬೆಳೆದೆ, ಹಿಂಗೆ ಸಾಯ್ತೀರಾ ಅಂದ? ಆಗಲ್ಲ. ನಮ್ಮ ಮೇಲೆ ದೇವರಿಗೊಂದು ಪದ್ಧತಿ ಇದೆ, ಒಂದು ಪ್ಲ್ಯಾನ್ ಇದೆ, ಒಂದು ಯೋಚನೆ ಇದೆ. ಅದು ದೊಡ್ಡದಾಗಿದೆ, ಚಿಕ್ಕದಲ್ಲ. ಹಾಲೆಲೂಯ್ಯ. ದೊಡ್ಡ ಯೋಜನೆ. ಸಂಸೋನನು ಹುಟ್ಟುವಾಗ ಅವನಿಗೇ ಗೊತ್ತಿಲ್ಲ ನನ್ನನ್ನು ಏನಕ್ಕಾಗಿ ಕರೆದೆ ಎಂದೆ. ಆ ಕಾರಣದಿಂದ ತನಗೆ ಸಿಕ್ಕಿದ ಅಭಿಷೇಕವನ್ನು ಕಳೆದುಕೊಂಡವನವನು. ಹಾಲೆಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ನಿಮಗಿರುವ ಸ್ಥಾನ ನೀವು ಉಪಯೋಗಿಸಿಕೊಳ್ಳದೆ ಕೇರ್ಲೆಸ್ ಮಾಡುವಾಗ ನಿಮ್ಮನ್ನು ತಳ್ಳಿ ಇನ್ನೊಬ್ಬರನ್ನು ಆ ಸ್ಥಾನಕ್ಕೆ ಹಾಕುತ್ತಾರೆ. ಹಾಲೆಲೂಯ್ಯ. ಈ ಸಭೆಯಲ್ಲಿ ಬಂದು ಕೂತ್ಕೊಳ್ಳುವಾಗ ನೀವು ಯೋಚನೆ ಮಾಡಬಹುದು, ಈ ಚರ್ಚಿನ ಹಿಂದಿನ ಭಾಗದಲ್ಲಿ ಒಂದು ಸ್ವಲ್ಪ ಜಾಗ ಖಾಲಿ ಇರೋದಕ್ಕೆ, ಆ ಖಾಲಿ ಜಾಗ ತುಂಬಿಸಲಿಕ್ಕಾಗಿ ನಾನು ಬಂದಿದೆ ಎಂಬುದಾಗಿ. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡ. ಜಾಗ ತುಂಬಿಸಲಿಕ್ಕೆಲ್ಲ ಕರ್ಕೊಂಡ್ಬಂದಿರೋದು ನಿನ್ನ ಮೇಲೆ ದೇವರಿಗೊಂದು ದೊಡ್ಡ ಯೋಚನೆ ಇದೆ, ಒಂದು ಪ್ಲಾನ್ ಇದೆ, ಒಂದು ಆಸೆ ಇದೆ. ನೀನು ಈ ಥರ ಇರಬೇಕಾದವರಲ್ಲ. ನೀನೊಂದು ಸ್ಥಾನಕ್ಕೆ ಬರಬೇಕು. ನೀನೊಂದು ಎಸ್ತೇರಳಾಗಿ ಮಾರ್ಪಡಬೇಕು. ನೀನೊಂದು ಮೊರ್ದೆಕಾಯಿ ಆಗಿ ಮಾರ್ಪಡಬೇಕು. ನೀನೊಂದು ದಾವೀದನಾಗಿ ಮಾರ್ಪಡಬೇಕು. ಒಂದೇ ಒಂದು ದಾವೀದನಿದ್ರೆ ಸಾಕ? ನಾವೊಂದು ದಾವೀದನಾಗಿ ದೇವರನ್ನ ಆರಾಧನೆ ಮಾಡಿ ದೇವರನ್ನು ಮಹಿಮೆ ಪಡಿಸಿ ಗೋಲಿಯಾತನ ಮುಂದೆ ನಿಂತುಕೊಂಡು ಗೋಲಿಯಾತನ ಒಡೆದಾಕುವ ದಾವೀದನು. ಹಾಲೆಲೂಯ್ಯ. ಎಸ್ತೇರಳು ಮೊರ್ದೆಕಾಯಿ ಮುಂದೆ ನಿಂತುಕೊಂಡು ನಾನು ಸತ್ರು ಸಾಯಿಲಿ ಎಂದೇಳಿ 3 ದಿವಸ ನೀರು ಕೂಡ ಕುಡಿಯದೆ ಉಪವಾಸ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ದೇಶದ ಮಹಾ ದೊಡ್ಡ ರಾಜ್ಯದ ಅರಸನ ಮುಂದೆ ಹೋಗಿ ಅವಳು ನಿಂತ್ಕೊಳ್ತಾ ಇದ್ದಾರೆ. ಸತ್ತರೆ ಸಾಯಿಲಿ ಎಂಬುದಾಗಿ. ಹಾಲೆಲೂಯ್ಯ. ಎಲ್ಲರಿಗೂ ಕರವಿಗಿದೆ. ಆದರೆ ಯಾರು ಸ್ಪಂದಿಸ್ತಾರೋ, ಯಾರು ಅದನ್ನು ಕ್ಯಾಚ್ ಮಾಡ್ತಾರೋ, ಯಾರು ಅದನ್ನು ತಗೊಳ್ತಾರೋ, ಯಾರು ಒಡಕಿನಲ್ಲಿ ನಿಲ್ಲುತ್ತಾರೋ, ನಿನಗಾಗಿ ಇದು. ದೇವರು ಯಾರನ್ನು ಸುಮ್ಮನೆ ಕರೆದಿಲ್ಲ, ಯಾರನ್ನೂ ಸುಮ್ಮನೆ ಕರೆದಿಲ್ಲ. ಯೇಸು ಸ್ವಾಮಿ 12 ಅಪೊಸ್ತಲರನ್ನು ಕರೆದರು, 12 ದೇವರು ಉಪಯೋಗಿಸ್ಕೊಂಡ್ರು. ಹಾಲೆಲೂಯ್ಯ. ಈ ಸಭೆಯಲ್ಲಿರುವ ಈ ಜನರು ಪ್ರತಿಯೊಬ್ಬರು ದೇವರು ಉಪಯೋಗಿಸ್ಕೊಳ್ಳಿಕ್ಕೆ ಕರೆದಿರೋದು. ಸುಮ್ಮನೆ ಜಾಗೆಯಲ್ಲಿ ತುಂಬಿಸಕ್ಕೆ ನಿಮ್ಮನ್ನು ಕರೆದಿಲ್ಲ. ನೀವು ವಿಶೇಷತೆಯುಳ್ಳವರು, ದೇವರಿಗೆ ಬಹು ಮೂಲ್ಯ ಇರುವರು, ಬೆಲೆಯುಳ್ಳವರು. ಆದರೆ ಆ ಬೆಲೆ ಕೊಡಬೇಕಾ ಬೇಡವಾ ಅಂದರೂ ನಿಮ್ಮ ಕೈಯಲ್ಲಿದೆ, ಯಾರ ಕೈಯಲ್ಲೂ ಇಲ್ಲ.
ಕೆಲವರು ಹೇಳ್ತಾರೆ ಈ ಚರ್ಚಲ್ಲಿ ನಮ್ಮನ್ನು ಬೆಳೆಯಕ್ಕೆ ಬಿಡಲ್ಲ, ತುಳಿದಾಕ್ತಾರೆ. ಯಾರು ತುಳಿದ್ರೂ ನೀನು ಡಬಲ್ ಬಾಲ್ ಥರ ಮೇಲೆ ಹೋಗ್ತೀರಾ. ಹಲ್ಲೆಲೂಯಾ. ನಿನ್ನನ್ನು ಯಾರಾದರೂ ತುಳಿದ್ರೆ ನೀನು ಬೆಸ್ಟ್ ಆಗ್ತೀರಾ. ತುಳಿಯುವರಿದ್ರೆ ಬಾಲ್ ಥರ ಬಾಲ್ ಹೊಡೆದು ನೋಡು ಹೆಂಗಿರ್ತದೆ. ಬಾಲ್ ಸುಮ್ಮನೆ ಇಟ್ಟರೆ ಎಲ್ಲೋಗುತ್ತೆ, ಹಿಂಗೆ ಹಾಕಿದರೆ ನಿಧಾನ ಹೋಗುತ್ತೆ. ಒಬ್ಬರು ಅದನ್ನು ಎತ್ತಿ ಭಯಂಕರವಾಗಿ ಎಸಿ ಅದು ಡಬಲ್ ಪವರಲ್ಲಿ ಮೇಲೆ ಬರುತ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳ ಗದಿ ಪರಿಸ್ಥಿತಿ ಇದೇನೆ. ನಿನ್ನನ್ನು ಯಾರಾದರೂ ಹಾಳು ಮಾಡಬೇಕಂತೇಳಿ ತುಳಿಯಕ್ಕೆ ನೋಡಿದ್ರೆ ನೀನು ಡಬಲ್ 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 ಪವರಲ್ಲಿ ಹೇಗಿರುತ್ತೀಯ. ಹಲ್ಲೆಲೂಯಾ. ದಾವೀದನನ್ನು ತುಳಿಲಿಕ್ಕೆ ಶೌಲು ನೋಡಿದೆ, ಆದರೆ ದಾವೀದನು ಪಾಪ ಅಲ್ಲಿ ಹೋಗಿ ಕೂತ್ಕೊಂಡು ಕಿನ್ನರಿ ಅಲ್ವಾ, ಕಿನ್ನರಿ ತಾನೆ, ಕಿನ್ನರಿ ಬಾರಿಸ್ಕೊಂಡು ಕೂತ್ಕೊಳ್ತಾ ಇದ್ದಾನೆ. ತುಳಿಯಕ್ಕೆ ನೋಡ್ತಾ ಇರೋದು ಯಾರು? ಶೌಲನು. ಕಿನ್ನರಿ ಬಾರಿಸೋರು ಯಾರು? ದಾವೀದನು. ಅವನೇನೂ ಮಾಡಿಲ್ಲ. ಅವನನ್ನು ಸಾಯಿಸೋಕ್ಕೆ ಶೂಲೇಸದೆ ಅವನ ಮಾತಿದ್ಕೊಂಡು ರಾಜನೇ ಸುಮ್ಮನೆ ಇರೋದು ಹೇಳಿದ್ರ, ಏನು ಮಾತಾಡಿಲ್ಲ. ಪ್ರಿಯರೇ, ಈ ಮನುಷ್ಯರು ಹೇಳುವ ಬುದ್ಧಿಹೀನತೆಯ ಮಾತುಗಳನ್ನು ನೀವು ಕಿವಿಗೊಡಬೇಡ. ಯಾರು ತುಳಿದ್ರು ಯಾರು ಕೆಳಗೋಗಲ್ಲ. ನಿನ್ನನ್ನು ನಿಜವಾಗಲೂ ಯಾರು ತುಳಿದಿದ್ರೆ ನಿನ್ನ ಮೇಲೆ ಹೋಗಿರ್ತೀಯ. ಹಲ್ಲೆಲೂಯಾ. ಒಂದು ಸತ್ಯ ಹೇಳ್ತೀನಿ, ಈ ದೇಶದಲ್ಲಿ ಬರುವಾಗ ಅನೇಕರು ನಮ್ಮನ್ನು ತುಳಿದ್ರು, ಅದರಿಂದ ನಾವಿಲ್ಲಿ ಗಂಡ ಬಂದಿದೆ. ಅದರಿಂದ ನಾನಿಷ್ಟು ಸ್ಟ್ರಾಂಗ್ ಆಗಿ ಯೇಸು ಸ್ವಾಮಿ ಬಗ್ಗೆ ಹೇಳೋದು. ಹಲ್ಲೆಲೂಯಾ. ಬಾಲ್ ಥರ ಹೆಗರ್ಬಿಟ್ಟಿದೆ. ಹಲ್ಲೆಲೂಯಾ. ತುಳಿಯುವಷ್ಟು ಪವರ್ ಆಗುತ್ತೆ. ಆಮೆನ್. ಸಾಯಿಸಕ್ಕೆ ನೋಡಿದೆ, ದಾರಿಯಲ್ಲಿ ಸತ್ತೆ ಅಂತೇಳಿ ಪಾಸ್ಟಪ್ಪನೇ ಎಳೆದಾಕಿದ್ರು. ಹಲ್ಲೆಲೂಯಾ. ಸತ್ತೋಯ್ತು ಪಾಪ, ಇನ್ನೇನು ನಾನು ಮಕ್ಕಳು ಕರ್ಕೊಂಡು ಸೇವೆ ಮಾಡೋಣ ಅಂದ. ನನ್ನ ಪ್ಲಾನ್ ಅಲ್ಲ, ನನ್ನ ಅಪ್ಪನು ನನ್ನನ್ನು ಹುಟ್ಟಿಸಿರುವಾಗ ಒಂದು ಪ್ಲಾನ್ ಇಟ್ಟಿದೆ, ಬರೆದಿಟ್ಟಿದೆ. ಏನು ಮಾಡಲಿಕ್ಕಿದೆ ಎಂಬುದನ್ನು ಪರಲೋಕ ದೇವರ ಚಿತ್ತವಾದರೆ ಅದು ಯಾರಿಗೂ ತುಳಿದ್ರು ಮುರಿದ್ರು ಕಟ್ ಮಾಡಿದ್ರು ಗಾಡಿ ಓಡಿದ್ರು ಗಾಡಿ ಮೇಲೆತ್ತಿ ಹೋದ್ರು ಸಾಯಲ್ಲ. ನಿಮ್ಮ ಮೇಲೆ ಒಂದು ಪ್ಲಾನ್ ಇದೆ, ಪ್ಲಾನ್ ಇದೆ. ಯಾರಲ್ಲೋ ನಿರಾಶೆಪಟ್ಟು ನಾನಿಷ್ಟೇ ನನ್ನ ಇದು ಮುಗಿದೋಯ್ತು. ಇಲ್ಲ, ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಸ್ಟಾರ್ಟ್ ಆಗ್ತಾ ಇದೆ ನಿನ್ನ ಲೈಫು. ಈಗ ದೇವರ ಕಾರ್ಯ ನಿನ್ನಲ್ಲಿ ಶುರುವಾಗುತ್ತಾ ಇದೆ. ನೀವೆಲ್ಲ ಬರೀ ವೇಸ್ಟ್ ಕಲ್ಲುಗಳಲ್ಲ. ದಾವೀದನ ಕೈಯಲ್ಲಿದ್ದ ಒಂದು ಕಲ್ಲಿದೆಯಲ್ಲ, ಆ ಕಲ್ಲೇ ನಾವೆಲ್ಲ. ಹಲ್ಲೆಲೂಯಾ. 5 ಕಲ್ಲೆತ್ಕೊಂಡೆ, ಒಂದು ಕಲ್ಲಲ್ಲಿ ಹೊಡೆದೆ, ಅಷ್ಟು ದೊಡ್ಡ ಗೋಲಿ ಆತನು ಠಮಾರಾಯಿತು. ಹಲ್ಲೆಲೂಯಾ. ನಾವೇ ಆ ಕಲ್ಲು. ಹಲ್ಲೆಲೂಯಾ. ನಾವು ಹೇಳುವಾಗ, ನಾವು ಪ್ರಾರ್ಥಿಸುವಾಗ ನಮ್ಮ ಊರಲ್ಲಿರೋ ದುರಾತ್ಮ ಶಕ್ತಿಗಳು ಆ ಗೋಲಿಯಾತನು ಯಾವ ರೀತಿಯಲ್ಲಿ ನಿಂತುಕೊಂಡು ಹೊಗಳಿದ್ರು, ಅವನಿಗೆ ಹೇಗೆ ಕೆಳಗೆ ಬಿದ್ದಿದೆಯೋ ಅದೇ ತರ ಪ್ರಿಯ ದೇವರ ಮಕ್ಕಳೇ, ನೀವು ನಿಮ್ಮ ಊರಿನ ಮಧ್ಯದಲ್ಲಿ ಮಂಡಿ ಊರುವಾಗ ನಿಮ್ಮ ಊರಲ್ಲಿರೋ ದುರಾತ್ಮಗಳು ಕೆಳಗುತ್ತಾ ಇರ್ತದೆ, ಬೀಳುತ್ತಾ ಇರ್ತದೆ, ನಿಷ್ಫಲವಾಗುತ್ತಾ ಇರ್ತದೆ, ನಡುಗುತ್ತಾ ಇರ್ತದೆ, ನಡುಗಿ ಓಡುತ್ತದೆ ನಿಮ್ಮ ಮುಂದೆ. ಆ ಪವರ್ ಯಾರಲ್ಲಿದೆ? 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 ಜೋರಾಗಿ. ಮತ್ತೆ ರೋಗ ಬರುವಾಗ ನಡುಗುತ್ತೀರಾ? ಯಾರಿಗೂ ಅವಕಾಶ ಕೊಡಬಾರ್ದು. ರೋಗದ ಮೇಲೆ ನಿಂತ್ಕೊಬಿಡಬೇಕು. ಹಲ್ಲೆಲೂಯಾ. ನಿನ್ನನ್ನು ಯಾವ ರೋಗ ಸಾಯಿಸಲ್ಲ. ನನ್ನ ಕಾಲಲ್ಲಿ ಹಾಕಿದ ಬೇಡ ಪಾಸ್ಟರ್ ಬಂದು ಹೇಳಿದ ಮಾತು ಕೇಳಿಸ್ಕೊಂಡಿದ್ದೀರಾ? ನನ್ನ ಕಾಲಲ್ಲಿ ಒಂದು ಪ್ಲೇಟು ಮತ್ತು ನಟ್ ಹಾಕಿದರು. 5 ನಟ್ಟು 1 ಪ್ಲೇಟು. ಇಲ್ಲಿಂದ ನನಗೆ ಅದು ಆಪ್ರೇಷನ್ ಮಾಡಿ ತೆಗಿಬೇಕು. ನಮ್ಮ ಅಕ್ಕ ಒಳ್ಳೆ ಸ್ಪೆಷಾಲಿಟಿ ರೂಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ತಂಗಿ ಬರ್ತಾರೆ, ಕಾಲು ಆಪ್ರೇಷನ್ ಮಾಡಿಸ್ತಾರೆ ಅಂದೇಳಿ. ಆದರೆ ಅಲ್ಲಿ ಹೋಗುವಾಗ ದೇವರಾತ್ಮ ಮಾತಾಡೋಕ್ಕೆ ಶುರು ಮಾಡಿತ್ತು. ನಿನ್ನ ಮಗು ಹಾರ್ಟ್ ಪೇಷಂಟ್ ಇರೋ ಮಗುವನ್ನು ಬಿಡದೆ ನೀನು ನಿನ್ನ ಮುಂದೆ ಮಲಗಿಸ್ಕೊಂಡು ನೀನು ಪ್ರಾರ್ಥನೆ ಮಾಡಿ ಸೌಖ್ಯ ಕೊಟ್ಟು ನೀನು ಬಿಡಿಸಿದೀಯ. ಆದರೆ ನಿನಗೀಗ ಸಾಯೋ ಪರಿಸ್ಥಿತಿ ಇಲ್ಲ ನಿನ್ನ ಕಾಲಲ್ಲಿ, ಆದರೂ ನೀನು ಆಸ್ಪತ್ರೆಗೆ ಹೋಗಿ ಮಲ್ಕೊಳ್ತೀಯ ಅಂತ ದೇವರಾತ್ಮ ಮಾತಾಡೋಕ್ಕೆ ಶುರು ಮಾಡಿತು. ನಾನು ಪ್ರವಾದಿಯ ಬಾಯನ್ನು ಬದಲಾಯಿಸಲಿಕ್ಕೆ ದೇವರು ಶಕ್ತನು. ಹಲ್ಲೆಲೂಯಾ. ಹಿಸ್ಕೀಯ ರಾಜನ ಹತ್ರ ಹೋಗಿ ಹೇಳ್ತಾ ಇದ್ದಾರೆ ಪ್ರವಾದಿ. ಕೇಳಿಸ್ಕೊಂಡಿದ್ದೀರಾ? ಹಿಸ್ಕೀಯ ರಾಜನ ಹತ್ರ ಪ್ರವಾದಿ ಹೋಗಿ ಏನು ಹೇಳಿದ್ರು? ಈಗೋ ನಿನ್ನ ಸಮಯ ಮುಗಿದೋಯ್ತು, ನೀನು ಎಲ್ಲ ಸರಿಪಡಿಸ್ಕೋ, ನೀನು ನಿನ್ನ ಪಿತೃಗಳೊಂದಿಗೆ ಸಮಾಧಿಗೆ ಸೇರುತ್ತೀರಾ.
ಹಿಸ್ಕೀಯನ್ ಏನು ಮಾಡಿದೆ? ದೇವರೇ, ನಾನು ಇಷ್ಟೆಲ್ಲ ಕಾರ್ಯ ಮಾಡಿದೆಯಲ್ಲ, ಇನ್ನೂ ಸ್ವಲ್ಪ ಕಾಲ ನನಗೆ ಬೇಕು ಅಂತ ಆತನು ಕೇಳಿದೆ. ತಕ್ಷಣ ಪ್ರವಾದಿ ಆ ಮನೆ ದಾಟಿಲ್ಲ, ಮತ್ತೆ ಬಂದು ಪ್ರವಾದನೆ, ತಿರುಗಿ ಹೋಗು, ರಾಜನಿಗೆ ಹೇಳು ನಿನಗೆ 15 ವರ್ಷ ಹೆಚ್ಚಿಸಿಕೊಟ್ಟಿದ್ದಾರೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಪ್ರವಾದಿಯ ಮಾತುಗಳನ್ನು ಬದಲಾಯಿಸುವ ದೇವರು. ಹಾಲೆಲೂಯ, ಹಾಲೆಲೂಯ. ನಾವು ಯಾವುದಕ್ಕೂ ಕೆಳಗಡೆ ಬಿದ್ದು ಕೊಡಬಾರದು. ನಮ್ಮ ಮುಂದೆ ಯಾರು ಮನುಷ್ಯರನ್ನಲ್ಲ ನಮಗೆ ವಿರೋಧಿ. ರೋಗ, ಕಷ್ಟ, ನೋವು, ಶತ್ರು ಬರೋದು ಆಬಾಧೆ. ಆದರೆ ದೇವರು ನಮ್ಮನ್ನು ಸ್ಪೆಷಲ್ ಆಗಿ ಕರೆದ ತಿಳ್ಕೊಳ್ಳಿರಿ. ರಕ್ತ ಕೊಟ್ಟು ಕೊಂಡುಕೊಂಡಿರುವ ಮಕ್ಕಳು ನಾವು. ಹಾಲೆಲೂಯ, ಹಾಲೆಲೂಯ. ರಕ್ತ ಕೊಟ್ಟು ಕೊಂಡುಕೊಂಡಿರುವ ನಮಗೆ ಇನ್ನೇನು ಕೊಡದಿರುತ್ತಾರೆ ದೇವರು? ಒಂದು ಸೌಖ್ಯ ಕೊಡಲ್ಲ, ಒಂದು ಬಿಡುಗಡೆ ಕೊಡಲ್ವಾ? ನಮ್ಮ ಅಪ್ಪನಂದ ಅವ್ರು ಹೇಳಕ್ಕೆ ಬೇಜಾರು ಮಾಡ್ತಾರ? ಹಾಲೆಲೂಯ, ದೇವರ ನಾಮಕ್ಕೆ ಮಹಿಮೆಯಾಗಲಿ. ರಕ್ತ ಕೊಟ್ಟು ಬಿಡುಗಡೆ ಮಾಡಿದ ದೇವರು, ರಕ್ತ ಕೊಟ್ಟು ಜೀವ ಕೊಟ್ಟ ದೇವರು, ರಕ್ತ ಕೊಟ್ಟು ನಮಗಾಗಿ ಬದಲಾಗಿ ಪ್ರಾಣ ಕೊಟ್ಟ ಯೇಸು ಸ್ವಾಮಿ ಎಲ್ಲವನ್ನು ಕೊಡ್ತಾರೆ. ನಿಮ್ಮನ್ನು ದೇವರು ಹುಡುಕ್ತಾ ಇದ್ದಾರೆ. ನಿಮ್ಮ ಊರಿನ ಮಧ್ಯದಲ್ಲಿ ನಿಮ್ಮನ್ನು ನಿಲ್ಲಿಸೋಕ್ಕೆ, ಒಂದು ಜನಾಂಗಗಳ ಮಧ್ಯದಲ್ಲಿ ನಿಮ್ಮನ್ನು ನಿಲ್ಲಿಸೋಕ್ಕೆ, ನಿಮ್ಮ ಕಂಪನಿಯಲ್ಲಿ ನಿಲ್ಲಿಸೋಕ್ಕೆ, ನೀನು ಹೋಗೋ ದಾರಿಯಲ್ಲಿ ನಿಮ್ಮನ್ನು ನಿಲ್ಲಿಸೋಕ್ಕೆ, ನಿಮ್ಮ ಕೆಲಸದವ್ರ ಜೊತೆ ನಿಮ್ಮನ್ನು ನಿಲ್ಲಿಸೋಕ್ಕೆ ನಿಮ್ಮನ್ನು ದೇವರು ಹುಡುಕ್ತಾ ಇದ್ದಾರೆ. ಒಂದು ಎಸ್ತೇರಳು ಬೇಕು ನನಗೆ, ಒಂದು ಮೊರ್ದೆಕಾಯಿ ಬೇಕು ನನಗೆ, ಗೋಲಿಯಾತನನ್ನು ಸಾಯಿಸಲಿಕ್ಕೆ ಒಂದು ದಾವೀದನು ಬೇಕು ನನಗೆ. ಆಮೆನ್, ಆಮೆನ್, ಹಾಲೆಲೂಯ. ನಮ್ಮ ಪ್ರಾರ್ಥನೆಯ ರೀತಿ ಸ್ವಲ್ಪ ಚೇಂಜ್ ಮಾಡಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅಧಿಕಾರ ಉಪಯೋಗಿಸಿರಿ. ಹಾಲೆಲೂಯ್ಯ. ಅಯ್ಯೋ ಹೇಳೋದು ಬಿಟ್ಟು ಅಧಿಕಾರದಿಂದ ಮಾತಾಡೋಕ್ಕೆ ಶುರು ಮಾಡಿರಿ. ನನ್ನ ಶರೀರದಲ್ಲಿ ಯಾವ ಕೇಡು ಬರುವುದಿಲ್ಲ, ನನ್ನ ಜೀವನದಲ್ಲಿ ಯಾವ ಬಾಧೆಯು ಕಾರ್ಯ ಮಾಡೋದಿಲ್ಲ, ನನ್ನ ಜೀವನದಲ್ಲಿ ಯಾರಿಗೂ ಅಧಿಕಾರವಿಲ್ಲ. ಊರಲ್ಲಿರುವ ಎಲ್ಲ ಅಧಿಕಾರಗಳು, ಹಾಲೆಲೂಯ್ಯ, ಎಲ್ಲ ದುಷ್ಟ ಶಕ್ತಿಗಳು, ಎಲ್ಲ ಸೈತಾನ ಹೋರಾಟಗಳು ಮನೆಯಲ್ಲಿ ಗಲಿಬಿಲಿ ಮಾಡುವಾಗ ಅಯ್ಯೋ ಈ ಮನೆಯಲ್ಲಿ ಗಲಿಬಿಲಿ ಅಂತ ಹೇಳಿರಬಾರ್ದು. ನೀವು ಕುತ್ಕೊಂಡು ಪ್ರೇಯರ್ ಮಾಡಬೇಕು. ಫಸ್ಟು ನಿಮ್ಮಲ್ಲಿ ಪಾಪ ಇದ್ದರೆ ಪಾಪ ಅರಿಕೆ ಮಾಡಬೇಕು. ಏನಾದರೂ ಕೆಟ್ಟ ಮಾತೆಲ್ಲ ಹೇಳ್ಕೊಂಬಂದಿದ್ರೆ ದೇವರು ಬೇಗ ಕೇಳಲ್ಲ. ಅದಕ್ಕೆ ಫಸ್ಟು ಪಾಪ ಅರಿಕೆ ಮಾಡಿ, ದೇವರೇ ನನ್ನನ್ನೇ ತಗ್ಗಿಸುತ್ತೇನೆ, ಕ್ಷಮಿಸು ಸ್ವಾಮಿ ಅಂತ ಕೇಳಿ. ಆಮೇಲೆ ಮಂಡಿ ಊರು ಗೋಲಿಯಾತನ ಮುಂದೆ ದಾವೀದನ ನಿಂದ ಹಾಗೆ ವಾಕ್ಯ ತೆಗೆದು ಎಸೆಬೇಕು. ನಮ್ಮ ವಾಕ್ಯಕ್ಕೆ ಏನು ಹೇಳಿದೆ? ಇಬ್ರಿಯ ಪತ್ರಿಕೆ 4:12 ಏನು ಹೇಳ್ತಾ ಇದೆ? ದೇವರ ವಾಕ್ಯವು ಸಜೀವವಾದದು, ಇಬ್ಬಾಯಿ ಕತ್ತಿಕ್ಕಿಂತಲೂ ಹದವಾದದು. ಹಾಲೆಲೂಯ್ಯ. ಏನೆತ್ತಿ ಹೊಡಿಬೇಕು? ನಮ್ಮ ರೋಗ, ಬಾಧೆ, ಕಷ್ಟ, ನೋವು, ಈ ಕತ್ತಿಯನ್ನು ಎತ್ತಿ ಬೀಸಿರಿ. ಯಾರು ಬೀಸಬೇಕು? ಹಾಲೆಲೂಯ್ಯ. ಯಾರೋ ಬರಲಿ, ನಮ್ಮ ಪ್ರೇಯರಲ್ಲಿರುವ ನಮ್ಮ ಸಿಸ್ಟ್ರು ಬರಲಿ, ಪ್ರೇಯರಲ್ಲಿರುವ ಪ್ರೇಯರ್ ಲೀಡ್ರು ಬರಲಿ, ಅಲ್ಲಿ ಪಾಸ್ಟ್ರು ಬರಲಿ, ಯಾರು ಬೇಡ. ಯಾರು ಬೀಸಬೇಕು? ನಾವು ಸ್ಪೆಷಲ್, ಸ್ಪೆಷಲ್. ನಾನು, ನೀವು ಸ್ಪೆಷಲಾ? ನಾನು ಸ್ಪೆಷಲ್. ಯೇಸುವಿನ ಕೈಯಲ್ಲಿಂದ ಅದ್ಭುತ ಪಡ್ಕೊಳ್ಳಿಕ್ಕೆ ನಾನು ಶಕ್ತಳು. ಆಮೇನ್. ಮನೆಯಲ್ಲಿ ನಿಂತುಕೊಂಡು ಆ ಊರಲ್ಲಿರೋ ದುರಾತ್ಮ ಶಕ್ತಿಗಳನ್ನು ಹೊಡೆಯಲಿಕ್ಕೆ ಜನಗರದ ಮುಂದೆ ಹೋಗಿ ಎಲ್ಲ ಕತ್ತಿ ಎತ್ಕೊಂಡೆಲ್ಲ ಜಗಳ ಮಾಡಬೇಡಿ. ಆಮೇಲೆ ಮನೆಯೊಳಗಡೆ ಯಾರೂ ಕೇಳಿಸ್ಬಾರ್ದು. ನಿಮ್ಮ ಪ್ರಾರ್ಥನೆ ರೂಮಲ್ಲಿ ಮಾಡು. ಹೊರಗಡೆ ದುರಾತ್ಮನೆಗಳು ಆಕಾಶದಿಂದ ಬೀಳುವುದು. ಯೇಸು ಸ್ವಾಮಿ ನೋಡಿದ ಹಾಗೆ ಅಂಧಕಾರ ಮಂಡಲಗಳು ಆಕಾಶದಿಂದ ಕೆಡವಿ ಬೀಳುತ್ತದೆ. ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗ ಅದನ್ನು ಬಿಟ್ಟು ನಾವು ರೋಗಿಯಾಗಿ, ನಾವು ಕಷ್ಟಪಟ್ಟು ಮನೆಯಲ್ಲಿ ಯಾವಾಗಲೂ ಬೇಜಾರು, ಮನೆಯಲ್ಲಿ ಮಕ್ಕಳಲ್ಲಿ ಬೇಜಾರು, ಗಂಡನಲ್ಲಿ ಬೇಜಾರು, ಅವರು ಗುಣಗುಟ್ಟೋದು, ಇವರು ಗುಣಗುಟ್ಟೋದು, ಏನು ಮನೆಯಲ್ಲಿ ದುರಾತ್ಮ ತುಂಬಿದೆ. ಏನು ಮಾಡಬೇಕು? ಯೇಸುವಿನ ನಾಮದಲ್ಲಿ ನಮ್ಮ ಮನೆಯಲ್ಲಿರುವ ಸಕಲ ದುರಾತ್ಮನ ಬಿಟ್ಟು ಜಗಳ ಮಾಡ್ತಾರೋ ಗಂಡನ ಮುಂದೆ ಹೋಗಿಬಿಟ್ಟು ಹೇಳ್ಬಾರ್ದು, ಬೈತಾರೋ ಹೆಂಡತಿ ಮುಂದೆ ಹೋಗಿಬಿಟ್ಟು ಹೇಳ್ಬಾರ್ದು. ಗೊತ್ತಿಲ್ಲದೆ ಎಲ್ಲ ನಿಂತ್ಕೊಂಡು ಪ್ರೇಯರ್ ಮಾಡಬೇಕು. ಹೋಗ್ಬಿಟ್ಟು ಹೇಳ್ಬಿಟ್ಟು ಮತ್ತೆ ಜಗಳ ಭಂಗಿ ಥರ ಉಳಿಸ್ಬಿಟ್ಟು ಸಿಸ್ಟರ್ ನೀವು ಹೇಳ್ದಕ್ಕೆ ಅಂತ ಹೇಳ್ಬಿಟ್ಟು ಬರಬೇಡಿ. ಯಾರಿಗಿಷ್ಟ ಆಗಲ್ಲ. ಎಲ್ಲಿ ಹೇಳಬೇಕು? ದೇವರ ಮುಂದೆ ಮಂಡಿ ಊರಿ ನಾವು ಇಲ್ಲಿ ಬಂಧಿಸಿಬಿಟ್ಟು ಹೊರಡೋಗ್ಬೇಕು. ಹಾಲೆಲೂಯ್ಯ. ಏಲಿಯನು ಪ್ರಾರ್ಥನೆ ಮಾಡಿದೆಲ್ಲ ಎಲ್ಲಿ? ಕಾಡುಗಳಲ್ಲಿ. ಜನರ ಮುಂದೆ ಹೋಗಿ ಎಷ್ಟು ಮಾತಾಡಿದೆ? 2 ಮಾತು. ಎಲ್ಲ ರೆಡಿ ಮಾಡಿದೆ, ಸಿದ್ಧಪಡಿಸ ಅಷ್ಟೇ. ಹಾಲೆಲೂಯ್ಯ. ಬೆಂಕಿ ಇಳಿಬೇಕಾ? ಇಳಿಬೇಕಾದ್ರೆ ಪ್ರಾರ್ಥನೆ ಎಲ್ಲಿ ಮಾಡಬೇಕು?
ಏಲಿಯನ ಹಂಗೆ ಪ್ರಾರ್ಥನೆ ಮಾಡಿಲ್ಲ. ಏಲಿಯನ ಪ್ರಾರ್ಥನೆ ಮನೆಯೊಳಗಡೆ ಕೆರೀತು ತೋಡಿನಲ್ಲಿ ವಿಧವೆಯ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಒಂದೊತ್ತು ಊಟ, ಅವರಿಗೆ ಒಂದೇ ರೊಟ್ಟಿ ಇದ್ದಿದ್ದು. ಉಪವಾಸ ಅಲ್ವಾ? ಒಂದು ರೊಟ್ಟಿ, ಚಿಕ್ಕ ರೊಟ್ಟಿ. ನಿಮಗೆ ಸಾಕಾಗುತ್ತಾ? 3 ಹೊತ್ತು 3 ರೊಟ್ಟಿ ಕೊಟ್ಟರೆ ಸಾಕಾ? ಒಂದು ರೊಟ್ಟಿ ಒಂದು ದಿವಸ. ಒಂದು ಕಾಗೆ ಎಷ್ಟು ಕೊಟ್ಟರು? ಕಾಗೆ ಕೈದು ಒಂದು ರೊಟ್ಟಿ ಸಂಜೆ ಬೆಳಿಗ್ಗೆ ತಿಂತೀರಾ? ರೊಟ್ಟಿ ಇಟ್ಬಿಟ್ಟು ಹೋಗಿದ್ರೆ ಕಾಗೆ ಬಂದು ಒಂದು ಚೂರು ಕೂತ್ಕೊಂಡು ಹೋಯ್ತು, ನೀವೇನು ಮಾಡ್ತೀರಾ? ತಿಂತೀರಾ? ಸಹಿಸಲಿಕ್ಕೂ ಕ್ಷಮಿಸಲಿಕ್ಕೂ ಎಲ್ಲ ಕೃಪೆ ಇದ್ದರೆ ದೇವರು ನಮ್ಮನ್ನು ಬಲಿಷ್ಠರಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಅರಮನೆಯಲ್ಲಿದ್ದಲ್ಲ ದಾವೀದು ಬಂದು ಗೋಲಿಯಾತನ ತಲೆ ಕಟ್ ಮಾಡಿದ್ದು. ಅರಮನೆಯಲ್ಲಿದ್ದಲ್ಲ ಬಂದಿದ್ದು. ಎಲ್ಲಿದ್ದು ಬಂದೆ? ಕಾಡುಗಳಲ್ಲಿ ಕುರಿ ಮೇಯಿಸೋ ವಾಸನೆಯಿಂದ ಬಂದು ದಾವೀದನು ಪ್ರಾರ್ಥನೆ ಮಾಡಿದ ಶಕ್ತಿ. ಅವನ ಒಂದು ಮಾತಾಡಿಲ್ಲ, ಅವನೊಂದು ಕಲ್ಲು ತೆಗೆದೆ ಒಂದೇ ಎಸದೆ ಒಂದೇ ಕಲ್ಲಲ್ಲಿ ಅಷ್ಟು ದೊಡ್ಡ ಗೋಲಿಯಾತನು ಖಾಲಿಯಾಯಿತು. 5 ಕಲ್ಲು ಬೇಡ, ಒಂದೇ ಕಲ್ಲು. ಯಾವಾಗ? ಕಾಡಿನಲ್ಲಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ವರ್ಷಗಳಾಗಿತ್ತು. ಹಲ್ಲೆಲೂಯಾ. ನಾವೇನು ಮಾಡ್ತೀರಾ? ಮುಂದೆ ಹೋಗಿ ಕಲ್ಲೆತ್ತಿ ಎಸಿತೀರಾ, ಆದರೆ ಹಿಂದೆ ಮಾಡಿದ ಕೆಲಸ ನಾವು ಮರ್ತು ಬಿಡ್ತೀರಾ. ದಾವೀದನ ಆವತ್ತೆಲ್ಲ ಕಲ್ಲೆಸಿಯಕ್ಕೆ ಬಂದಿರುವ ಶಕ್ತಿ ಪವರ್ ಅವನಿಗೆ ಸಿಕ್ಕಿರೋದು. ಯಾವಾಗ ಸಿಕ್ಕಿರೋದು? ಕಲ್ಲೆಸಿಲಿಕ್ಕಿರುವ ಪವರ್ ಸಿಕ್ಕಿರೋದು ಯಾವಾಗ? ಕಾಡಿನಲ್ಲಿ ಕೂತ್ಕೊಂಡು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಧ್ಯಾನ ಮಾಡುತ್ತಾ ಇರುವಾಗ ಅವನಲ್ಲಿ ಪವರ್ ತುಂಬುತ್ತಾ ಇತ್ತು. ಹಲ್ಲೆಲೂಯಾ. ಆಮೇಲೆ ಅವನು ನಿಂತ್ಕೊಂಡು ಒಂದು ಕಲ್ಲೆಸದೆ ಕಾರ್ಯ ಸಕ್ಸಸ್. ಹಲ್ಲೆಲೂಯಾ. ಪ್ರಾರ್ಥನೆ ಜಾಸ್ತಿ ಮಾಡಿ ಹೋಗಿ ಒಂದು ಕಲ್ಲೆಸರೆ ಸಾಕು, ಸಕ್ಸಸ್ ಆಗುತ್ತೆ. ಪ್ರಾರ್ಥನೆ ಕಡಿಮೆ ಮಾಡಿ ನೀವು ಹೋಗಿ 5 ಕಲ್ಲಲ್ಲ 50 ಕಲ್ಲು ಹೊಡೆದ್ರೂ ಗೋಲಿಯಾತ ನಮ್ಮ ತಲೆ ತಗೊಂಡು ಹೋಗ್ತಾರೆ. ಈಗ ಅದೇ ಆಗೋದು. ಪ್ರಾರ್ಥನೆ ಕಡಿಮೆ ಮಾಡಿಬಿಟ್ಟು ಬೈಬಲ್ ಓದೋದು ಇಲ್ಲ, ಹೋಗ್ಬಿಟ್ಟು ಏನು ಮಾಡ್ತೀರಾ? ಪಟ ಪಟ ಕಲ್ಲು ಎಸಿತಾನೇ ಇರ್ತೀರ. 50 100 ಕಲ್ಲು. ಆಮೇಲೆ ಲಾಸ್ಟ್ ಅವರು ನಮ್ಮ ತಲೆನೋ ಕೆಡಿಸ್ಬಿಟ್ಟು ಹೋಗ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ಯಾರು? ಸ್ಪೆಷಲ್ ಆಗಿ ಕರೆಯಲ್ಪಟ್ಟವರು. ನಾವು ಏನೋ ಅಕಸ್ಮಾತಾಗಿ ಬಂದವರಲ್ಲ. ನೀವೀಗ ಅಕಸ್ಮಾತಾಗಿ ಬಂದಿರ್ಬೋದು, ಆದರೆ ನೀವು ಅರ್ಥಕೊಳ್ಳಿ, ನೀವು ಸ್ಪೆಷಲ್ ಕಾಲಿಂಗ್ ನಿಮಗಿದೆ, ಸ್ಪೆಷಲ್ ಆದ ಕರೆವಿಗಿದೆ. ಆದರೆ ಇದು ಯಾರು ಯೂಸ್ ಮಾಡ್ತೀರಾ ಅವರಿಗಿರುತ್ತೆ. ಎಲ್ಲರಿಗೂ ಒಂದೇ ರೀತಿಯಾದ ಕರೆವಿಗೆ ದೇವರು ಕೊಟ್ಟಿದ್ದಾರೆ. ಆದರೆ ಕರೆದು ಬರುವರು ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ತನ್ನನ್ನೇ ತಗ್ಗಿಸಿಕೊಟ್ಟು ಯಾರದನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡುತ್ತಾರೋ ಅವರೊಳಗಡೆ ದೇವರು ಅವರನ್ನು ಒಂದು ಎಸ್ತೇರಳಾಗಿ ಮಾರ್ಪಡಿಸ್ತಾರೆ. ನಾನು ಎಷ್ಟೋ ಸಾರಿ ಹೇಳಿದೆ, ಎಸ್ತೇರಳು ರಾಜನ ಮುಂದೆ ನಿಂತುಕೊಂಡು ಮಾತಾಡೋಕ್ಕೆ ಹೋಗಿದ್ರು. ಅವಳು ಹೇಗೆ ಮಾತಾಡಕ್ಕೆ ಹೋದ್ರು? ರಾಜನ ಮುಂದೆ ಎಸ್ತೇರಳು ಹೇಗೆ ಮಾತಾಡ್ಲಿಕ್ಕೆ ಹೋಗಿದ್ದು? 3 ದಿವಸ ಉಪವಾಸ ಅಂತ ಹೇಳಿದ್ರೆ ಸಾಲದು, ನೀರು ಕುಡ್ದಿಲ್ಲ. ನೋಡಿ, ಭಯಂಕರ ಕಷ್ಟ. ನೀರು ಕುಡಿಯೋದು, ನಾವು ಹಿಂದಿ ಚರ್ಚಲ್ಲಿ ಹೇಳಿದೆ, ನಮ್ಗೆ ನೀರು ಕುಡಿಯೋದು ಉಪವಾಸ ಮಾಡಬೇಕು ಎಸ್ತೇರಳಂದು. ಅಯ್ಯೋ ಏನು ಬೇಡ, ಇಷ್ಟು ನೀರು ಸಿಕ್ಕಿದ್ರೆ ಸಾಕಂದ ಆಸೆ. ಕಷ್ಟ ಇದೆ. ಎಸ್ತೇರಳು 3 ದಿವಸ ಅವರ ಜೊತೆಯಲ್ಲಿರೋರು ಸೇರಿ ನೀರು ಕೂಡ ಕುಡಿಯೋದು ಉಪವಾಸ ಮಾಡಿದ್ರು. ಊಟ ಇಲ್ಲಂದಲ್ಲ, ನೀರು ಕೂಡ ಇಲ್ಲ. ಹಲ್ಲೆಲೂಯಾ. ಆ ಥರ ಪ್ರಾರ್ಥನೆ ಮಾಡಿ ಅವಳು ಹೋಗಿ ನಿಂತ್ಕೊಂಡಿದೆ ರಾಜನ ಮುಂದೆ. ರಾಜನಿಂದ ಬರ್ತಾ ಇದೆ ಆಜ್ಞೆಗಳು. ಏನು ಬರ್ತಾ ಇದೆ? ರಾಜ್ಯದ ಅರ್ಧ ಭಾಗ ಬೇಕಾದರೂ ಕೊಡ್ತೀನಿ. ಹಲ್ಲೆಲೂಯಾ. ಕತ್ತು ಕುಯ್ತೀನಿ ಅಂತೇಳಿ ಕೂತ್ಕೊಂಡಿರುವ ರಾಜನು ಉಪವಾಸ ಮಾಡಿ ಹೋಗಿರೋ ಎಸ್ತೇರ್ ನೋಡಿಬಿಟ್ಟು ಹೇಳ್ತಾರೆ, ಅಯ್ಯೋ ಎಸ್ತೇರಲ್ಲೇ, ನಿನ್ನ ಮುಂದೆ ನನಗೆ ನಿಲ್ಲಕ್ಕೇ ಆಗ್ತಾ ಇಲ್ಲ, ರಾಜ್ಯನೇ ತಗೊಂಡು ಹೋಗ್ಬಿಡು ಅಂದ. ಹಲ್ಲೆಲೂಯಾ. ಯಾಕೆ? ಅವಳು ಬಲದಿಂದ ಹೋಗಿದ್ರೆ ಏನಾಗ್ತಾಯಿತ್ತು? ಅಲ್ಲೇ ಮುಗಿತೈತೆ ಎಸ್ತೇರಳ ಸ್ಟೋರಿ. ನಮ್ಮ ಸ್ಟೋರಿನೂ ಅಲ್ಲಿ ಮುಗಿಯೋಕ್ಕೆ ಕಾರಣ ಇದೆ ಪ್ರಿಯರೇ. ಹಿಂದೆ ಪ್ರಾರ್ಥನೆ ಮಾಡದೆ ಮುಂದೆ ಓಡ್ತೀರಾ. ಅದರಿಂದ ಅರ್ಥ ಮಾಡಿಕೊಳ್ಳಿ, ನಾವು ಸ್ಪೆಷಲ್ ಆಗಿ ಕರೆಯಲ್ಪಟ್ಟವರು. ನಾನು ಸಂಸೋನನ ಬಗ್ಗೆ ಅಷ್ಟೇ ಹೇಳಿರೋದು. ಸಂಸೋನನು ತನ್ನ ಜೀವನದಲ್ಲಿ ತನಗೆ ಸಿಕ್ಕಿರೋ ಒಳ್ಳೆಯ ಅವಕಾಶ ಅವನು ತಿಳ್ಕೊಂಡೆ, ನಾನೇನೋ ವಿಶೇಷತೆಯಾಗಿ ಬದುಕಿ ಬಂದೆ. ಅಲ್ಲ, ದೇವರು ಕೊಟ್ಟಿದ್ದೆಲ್ಲ ದಾನ. ದೇವರು ಸೆಲೆಕ್ಟ್ ಮಾಡಿದ್ದು. ನಮಗೇನೂ ಇಲ್ಲ ಕೊಚ್ಚಿಕೊಳ್ಳಿಕ್ಕೆ, ಅಹಂಕಾರ ಪಡಲಿಕ್ಕೆ, ನಾನೇಂದು ಹೇಳೋಕ್ಕೆ ಏನೂ ಇಲ್ಲ.
ಈ ಉಸಿರೇ ಇಲ್ಲವಲ್ಲ. ದೊಡ್ಡ ಮಾತು ಹೇಳ್ಕೊಂಡು ಆ ಕಡೆ ಹೋಗುವಾಗ ಸತ್ತೋಗ್ಬಿಟ್ರೆ ನೀವೆಲ್ಲ ಸೇರಿ ಎತ್ಕೊಂಡು ಹೋಗ್ಬೇಕು ತಾನೆ. ಹಾಲೆಲುಯ್ಯ. ಅದಕ್ಕೆ ಹೆಚ್ಚಳ ಪಡಬೇಡ ಅಂತ ಹೇಳೋದು. ಹಾಲೆಲುಯ್ಯ, ಹಾಲೆಲುಯ್ಯ. ಯಾರದು ಏನು ಈ ಭೂಮಿಯಲ್ಲಿ ಇಲ್ಲ, ದೇವರದೇ ಎಲ್ಲ ನಡೀತಾ ಇರೋದು, ದೇವರದೇ ಎಲ್ಲ ನಡೀತಾ ಇರೋದು. ಐಶ್ವರ್ಯವಂತನನ್ನು ತಿಪ್ಪಿಯಲ್ಲಿ ಕುಳಿಸುವರು, ತಿಪ್ಪಿಯಲ್ಲಿರುವವರನ್ನು ಐಶ್ವರ್ಯವಂತನಾಗಿ ಮಾಡುವನು. ರಾಜಸ್ಥಾನದಲ್ಲಿರೋರನ್ನು ಕೆಳಗೆ ಇಳಿಸುವುದು, ಕೆಳಗೆ ಇರುವವರನ್ನು ಎಲ್ಲ ದೇವರು, ಎಲ್ಲ ದೇವರು. ಅಹಂಕಾರ ಪಡಲಿಕ್ಕೆ, ಹೊಟ್ಟೆ ಕಿಚ್ಚು ಪಡಲಿಕ್ಕೆ, ನಾನೇಂದ ಮಾಡಲಿಕ್ಕೆ, ಸಿಟ್ಟು, ಕಚ್ಚಿಭೇದ, ಭಿನ್ನಮದ, ಮತ್ಸರ, ಕುಡಿಕತನ, ದುಂದೌದನ ಇದೆಲ್ಲ ಮಾಡಿದರೆ ಅಪ್ಪ ನೋಡ್ತಾ ಇದ್ದಾರಲ್ಲ. ಹಾಲೆಲುಯ್ಯ, ಹಾಲೆಲುಯ್ಯ. ನಾವು ಸಂಸೋನ್ನ ಹಾಗೆ ಕರೆಯಲ್ಪಟ್ಟಿದರೆ ಪ್ರಿಯರೇ, ನೀವು ವಿಶೇಷತೆಯುಳ್ಳವರು. ನಿಮ್ಮ ಹತ್ರ ಇದೆ ಅಧಿಕಾರ, ಎಲ್ಲೂ ಅಧಿಕಾರ ಇಲ್ಲ, ನಿಮ್ಮಲ್ಲಿದೆ ಅಧಿಕಾರ. ಆದರೆ ಅಧಿಕಾರಕ್ಕೆ ಚೂಪ್ ಮಾಡಬೇಕು. ಸುಮ್ಮನೆ ಹೋದರೆ ನಿಮ್ಮ ಕತ್ತೋಗುತ್ತೆ. ಸುಮ್ಮನೆ ಹೋಗ್ಬಿಟ್ಟು ಸುವಾರ್ಥ ಸಾರಕ್ಕೆ ಹೋದರೆ ಏಟು ತಿಂದ್ಕೊಂಬರ್ತೀರಾ. ಆದರೆ ಚೂಪು ಮಾಡಿಕೊಂಡು ಹೋಗಬೇಕು. ಹೆಂಗೆ ಚೂಪಾಗುತ್ತೆ ನಿಮ್ಮ ಅಧಿಕಾರ? ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ಚೂಪಾಗುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಉಪವಾಸ ಮಾಡಿಕೊಂಡು ನಾವು ಹೋಗಿ ದೇವರ ನಾಮದಲ್ಲಿ ನಿಲ್ಲುವಾಗ ನಮ್ಮ ಮುಂದೆ ಬರುವ ರೋಗಕ್ಕೆ, ಬಾಧೆಗಳಿಗೆ, ಕಷ್ಟಗಳಿಗೆ ಹೇಳಬೇಕು, ಯೇಸು ನಾಮದಲ್ಲಿ ಸರೆಂಡರ್ ಆಗು. ಬೀಳುವಲ್ಲಿ. ಹಲ್ಲೆಲೂಯಾ. ಬೀಳುತ್ತದೆ. ಪ್ರಾರ್ಥನಾ ಪ್ರಾರ್ಥನಾ ಪ್ರಾರ್ಥನೆ ಇಲ್ಲದೆ ಏನೂ ಇಲ್ಲ. ಪ್ರಾರ್ಥನೆ ಇದ್ದರೆ ನಮ್ಮ ವಿಷಯಗಳು ಅದು ಬೆಂಕಿಯಾಗಿ ಉರಿದು ಅದರಿಂದ ಅದ್ಭುತಗಳು ನಡೆಯುತ್ತೆ. ಪ್ರಾರ್ಥನೆ ಇಲ್ಲದ್ರೆ ಏನು, ಸುಟ್ಟು ಹೋಗಿರುವ ಕೆಂಡಗಳಿದೆಯಲ್ಲ, ಕೆಂಡ ನೀರಾಕಿ ಮುಚ್ಚಿದರೆ ಹೆಂಗಿರ್ತದೆ ಅದೇ ಥರ ಇರುತ್ತೆ. ಪ್ರಾರ್ಥನೆ ಮಾಡಿದರೆ ಅದರಲ್ಲಿ ಊದುದ ಆ ಥರ ಇರ್ತದೆ. ಅದು ಕೆಂಡವಾಗಿ ಉರಿತಾ ಉರಿತಾ ನಿಮ್ಮಲ್ಲಿ ಪವರ್ ಬರುತ್ತೆ, ಅಧಿಕಾರ ಬರುತ್ತೆ. ನಿಮ್ಮ ರೋಗಕ್ಕೆ ನೀವೇ ಹೇಳಿದ್ರೆ ಸಾಕು, ಯೇಸು ನಾಮದಲ್ಲಿ ನನ್ನ ಶರೀರದಲ್ಲಿ ಅಧಿಕಾರವಿಲ್ಲ, ಯೇಸು ನಾಮದಲ್ಲಿ ನನ್ನ ಲೈಫಲ್ಲಿ ನಿನಗೆ ಜಾಗ ಇಲ್ಲ, ನನ್ನ ಲೈಫಲ್ಲಿ ನಿನಗೆ ಮುಟ್ಲಿಕ್ಕೆ ಅಧಿಕಾರವಿಲ್ಲ, ನನ್ನ ಕುಟುಂಬದಲ್ಲಿ ನಿನಗೆ ಜಗಳ ಮಾಡಿಸೋಕ್ಕೆ, ಬೇಜಾರು ಮಾಡಿಸೋಕ್ಕೆ, ಕೋಪ ಮಾಡಿಸೋಕ್ಕೆ ಅಧಿಕಾರವಿಲ್ಲ. ರೈಟ್ ನಾವು ಈಗ ಬಿಟ್ಟು ತೊಲಗಬೇಕಂತ ಒಂದು ಮಾತು ಹೇಳಿ ನೋಡಿ. ನೀವೇಳು, 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 ನೀವೇ ಎಸ್ತೇರ್, ನೀವೇ ಮೊರ್ದೆಕಾಯಿ, ನೀವೇ ದಾವೀದನು, ಗೋಲಿಯಾತ ನಿನ್ನ ಮುಂದೆನೇ ಬೀಳುವುದು. ಇವತ್ತು ಚಪ್ಪಾಳೆ ಹೊಡ್ಕೊಂಡು ಹೋಗಿರ್ಲಿಕ್ಕೆಲ್ಲ ಹೇಳ್ತಾ ಇರೋದು, ಮನೆಯಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕು, ಪ್ರೇಯರ್ ಮಾಡಬೇಕು, ನೀವು ಮಾಡಬೇಕು. ನೀವು ಗೋಲಿಯಾತನಿಗೆ ನೀವೇ ಪ್ರತಿ ಉತ್ತರ. ಹಲ್ಲೆಲೂಯ್ಯ. ನೀವೇ ಹಾಕಬೇಕು ಕಲ್ಲು. ಆಮೆನ್, ಆಮೆನ್, ಹಲ್ಲೆಲೂಯ್ಯ. ಪ್ರಾರ್ಥನೆ ಮಾಡಿ ಗೋಲಿಯಾತನ ಮೇಲೆ ಕಲ್ಲು ಹಾಕೋತರ ಶಕ್ತಿ, ಪವರ್ ನಿಮಗೆ ದೇವರು ಕೊಡ್ತಾ ಇದೆ. ಆದರೆ ಸಂಸೋನನು ತನ್ನ ಪರಿಸ್ಥಿತಿ ವೇಸ್ಟ್ ಮಾಡಿದ. ಅವನಿಗೆ ದೇವರು ಎಷ್ಟೋ ಸಲ ಬುದ್ಧಿ ಚಾನ್ಸ್ ಕೊಟ್ಟಿದ್ರು ಕೂಡ ಅವನು ತಿಳುವಳಿಕೆ ಇಲ್ಲದೆ ಮಾಡಿದೆ. ಅವನಿಗೆ ಲಾಸ್ಟು, ನಾನು ಹೇಳಲಿಕ್ಕೆ ಟೈಮ್ ಇಲ್ಲದ ಕಾರಣ ಬೇಗ ಹೇಳ್ತಾ ಇದ್ದೀನಿ, ಅವನ ಕಣ್ಣುಗಳನ್ನು ತೆಗೆದು ಅವನನ್ನು ಒಂದು ದೊಡ್ಡ ಇದರಲ್ಲಿ ಕೆಟ್ಟಿ ಕೋತಿಯಾಟ ಆಡಿಸಿದರು. ಪ್ರಾರ್ಥನೆ ಮಾಡದಿರುವ ಮಕ್ಕಳೇ, ನೀವು ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ನಿಮ್ಮನ್ನು ಕೋತಿ ಆಟ ಆಡಿಸ್ತಾರೆ. ಪ್ರಾರ್ಥನೆ ಮಾಡದೆ ನೀವು ಹೋಗ್ಬಿಟ್ಟು ಕೋತಿ ಆಟ ಆಡ್ಬಿಟ್ಟು ಆಮೇಲೆ ಏನು ಹೇಳೋದು, ಯೇಸು ಸ್ವಾಮಿ ನಮಗೆ ಏನೂ ಮಾಡಿಲ್ಲ ಅಂದ. ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧರಾಗಬೇಕು. ಅಶುದ್ಧ ಪದಾರ್ಥಗಳು ತಿನ್ನಬಾರದು, ಅಶುದ್ಧ ಪದಾರ್ಥಗಳು ಕುಡಿಬಾರದು. ನೀ ಪರಿಶುದ್ಧರಾಗಿದ್ದು ಪ್ರಾರ್ಥನೆ ಮಾಡು, ವಾಕ್ಯ ಓದು, ಆಮೇಲೆ ನೀನು ಹೋಗು. ನಿನ್ನ ಮುಂದೆ ಗೋಲಿಯಾತ ಅಡ್ಡ ಬೀಳುತ್ತೋ ಇಲ್ವೋ ನೀನೇ ಹೇಳು. ಹಲ್ಲೆಲೂಯ್ಯ. ಯೇಸು ಸ್ವಾಮಿ ಸರ್ವಶಕ್ತನಾಗಿದ್ದಾರೆ, ನಾವು ಆತನ ಮಕ್ಕಳು. ಹಲ್ಲೆಲೂಯ್ಯ. ಹಾವುಗಳನ್ನು, ಚೇಳುಗಳನ್ನು, ಸೈತಾನ ಸಕಲ ಬಲವನ್ನು ತುಳಿಲಿಕ್ಕೆ ಅಧಿಕಾರ ನಮ್ಮಲ್ಲಿದೆ. ಹಲ್ಲೆಲೂಯ್ಯ. ಯಾರಲ್ಲಿದೆ? ಹೇಳುವರಲ್ಲಿ ಇದಿರ್ತದೆ. ಹಲ್ಲೆಲೂಯ್ಯ. ಆದರೆ ಪವರ್ ಬರಬೇಕಾದ್ರೆ ಈ ವಾಕ್ಯ ಓದಿರಿ, ಪ್ರಾರ್ಥನೆ ಮಾಡಿರಿ. ಕರ್ಮೇಲಿನಲ್ಲಿ ಅಗ್ನಿ ಇಳಿಸಲಿಕ್ಕೆ ಮುಂಚೆ ಏಲಿಯನಿಗೆ ಒಂದು ಕೆರೀತು ಹಳ್ಳ. ಹಲ್ಲೆಲೂಯ್ಯ. ಏಲಿಯನಿಗೆ ವಿಧವೆಯ ಮನೆ ಇತ್ತು. ಒಂದು ಟೈಮ್ ಅವರಿಗೆ ರೊಟ್ಟಿ ಸಿಗ್ತಾಯಿತ್ತು ವಿಧವೆ ಮನೆಯಲ್ಲಿ, ಒಂದು ಚಿಕ್ಕ ರೊಟ್ಟಿ. ಒಂದು ಟೈಮ್ ನಮ್ಮ ತಟ್ಟೆಯಲ್ಲಿ ಒಂದು ಚಿಕ್ಕ ರೊಟ್ಟಿ ಕೊಟ್ಟರೆ ಏಲಿಯನಿಗೆ ಎಷ್ಟೋ ಕಾಲಗಳು ಒಂದು ಚಿಕ್ಕ ರೊಟ್ಟಿ, ಸ್ವಲ್ಪ ನೀರು, ಎಷ್ಟೋ ದಿನಗಳು ಉಪವಾಸ. ಹಾಗೆಯೂ ಉಪವಾಸ ಮಾಡ್ಬೋದು ಅಂತ ನಾನು ತಿಳ್ಕೊಂಡೆ ಆವಾಗ.
ಹಾಲೆಲೂಯ್ಯ. ಪ್ರಿಯರೇ, ನೀವು ಯಾರೂ ಚಿಕ್ಕವರಂತ ತಿಳ್ಕೊಬೇಡ. ನಿಮ್ಮೆಲ್ಲರಲ್ಲೂ ನಿಮ್ಮಲ್ಲಿ ಬರುವ ಸಮಸ್ಯೆ, ಕಷ್ಟ, ರೋಗ, ನೋವು ಎಲ್ಲವನ್ನು ಒಡೆದಾಕಲಿಕ್ಕಿರುವ ಪವರ್ ಕೊಟ್ಟೆ ನಿಮ್ಮನ್ನು ಕಳಿಸಿರೋದು. ಆ ಪವರ್ ನಿಮ್ಮಲ್ಲಿದೆ. ಆದರೆ ಪವರ್ ನಿಮ್ಮಲ್ಲಿದೆ ನೋಡಿ. ಈ ಲೈಟು ಎಲ್ಲ ಉರಿತಾ ಇದೆ ನೋಡಿ. ಆ ಒಂದು ಲೈಟು ಉರಿತಾ ಇಲ್ಲ, ಅದು ಸ್ವಲ್ಪ ಕುಡಿದು ಬೇಡದೆಲ್ಲ ತಿಂದು ನೋಡಿ ಪವರ್ ಹೋಯ್ತು, ಅದಕ್ಕೆ ಅದು ಆರೋಗ್ಬಿಟ್ಟಿದೆ. ಚೆನ್ನಾಗಿ ಪ್ರೇಯರ್ ಮಾಡಿಲ್ಲ, ಅದು ಬೈಬಲ್ ಓದಿಲ್ಲ ನೋಡಿ, ಅದು ಕತ್ತಲೆ ನೋಡಿಲ್ವಾ. ನಾನು ಹೇಳೋದು, ನಾವು ಮನುಷ್ಯರು, ನಾವು ಪಾಪ ಮಾಡುವಾಗ ನಮ್ಮಲ್ಲಿರೋ ಬೆಳಕು ಆರಿ ಹೋಗುತ್ತೆ. ನಾವು ಕೆಟ್ಟೋಗ್ತೀರಾ. ಕನೆಕ್ಷನ್ ಕೊಟ್ಟರು ಲೈಟ್ ಅಂಟಲ್ಲ. ಹಾಲೆಲೂಯ್ಯ. ಕನೆಕ್ಷನ್ ಇದೆ ಅದಕ್ಕೆ, ಆದರೆ ಅದು ಕೆಟ್ಟೋಯ್ತು. ನಾವು ಈ ಥರ ಕೆಟ್ಟೋದ್ರೆ ಏನು ಕನೆಕ್ಷನ್? ಚರ್ಚಲ್ಲಿ ಬಂದು ಎಷ್ಟೇ ಗೋಲಿಯಾತು, ಎಸ್ತೇರ್ಲು, ಮೊರ್ದೆಕಾಯಿ, ದಾವೀದನು ಎಲ್ಲ ಕೇಳಿಸ್ಕೊಂಡು ಹೋಗ್ತೀರಾ, ನೀವು ಅದೇ ಇದರಲ್ಲಿ ಇರ್ತೀರಾ. ಒಂದು ಸ್ವಲ್ಪ ಅದು ರಿಪೇರ್ ಮಾಡಬೇಕು. ಹಾಲೆಲೂಯ್ಯ. ಏನೇನು ತಪ್ಪಾಯಿತು, ಏನೇನು ಮಿಸ್ಟೇಕ್ ಆಯಿತು, ಒಂಚೂರು ಒರೆಸಿ ತೊಳೆದು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿದರೆ ಮತ್ತೆ ನಾವು ಬಳಬಳ ಉಳಿಯುವರಾಗಿ ಮಾರ್ಪಡ್ತೀರಾ. ನಮ್ಮಿಂದ ರೋಗ ಸೌಖ್ಯ ಆಗುತ್ತೆ. ನಮ್ಮ ಮನೆಯಲ್ಲಿ ರೋಗ ಬಂದರೆ ನಾವು ಹೇಳಬೇಕು, ಹೋಗು, ಬಿಟ್ಟು ತೊಲಗು. ನಮ್ಮ ಮನೆಯಲ್ಲಿ ದೆವ್ವ ಪೈಡಗಳು, ಪಿಶಾಚಿನ ಕಾಟಗಳು, ಮಾಟ ಮಂತ್ರಗಳು, ಸಾಲ ಸಮಸ್ಯೆಗಳು ಯಾವುದಿದೆ ಅದು ಬರುವಾಗ ನೀವೇ ಹೇಳಬೇಕು, ನನ್ನ ಮನೆಯಲ್ಲಿ ನಿನಗೆ ಅಧಿಕಾರವಿಲ್ಲ, ಹೊರಗಡೆ ಹೋಗು. ನನ್ನ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ಹೊರಗೆ ಹೋಗು. ಹಾಲೆಲೂಯ್ಯ. ಅಧಿಕಾರ ಬರೋದು ಪ್ರಾರ್ಥನೆಯಿಂದ, ವಾಕ್ಯ ಓದೋದರಿಂದ. ಅದೇ ರೀತಿಯಾಗಿ ನಮಗೆ ಗೊತ್ತು, ಶೌಲನಿಗೆ ಕೂಡ ದೇವರು ಅಧಿಕಾರ ಕೊಟ್ಟರು. ಶೌಲನು ಕತ್ತೆ ಹುಡುಕಿ ಹೋಗಿದ್ದ ಶೌಲನನ್ನು ಹಿಡ್ಕೊಂಬಂದು ದೇವರು ಅವನ ಅಭಿಷೇಕ ಮಾಡಿ ಅವನಿಗೆ ಅಧಿಕಾರ ಕೊಟ್ಟಿದೆ. ಆದರೆ ಶೌಲನು ಹೋಗುವಾಗ ಅವನು ಒಳ್ಳೆ ಮನುಷ್ಯನು. ಯಾಕಂದರೆ ಅವನಿಗೆ ಹೇಳ್ತಾ ಇದ್ದಾರೆ, ಈ ಕತ್ತೆ ಹುಡುಕಿ ಸಿಗ್ತಾ ಇಲ್ಲಲ್ಲ, ವಾಪಸ್ ಹೋಗೋಣ, ಇಲ್ಲದ್ರೆ ನನ್ನ ತಂದೆ ಬೇಜಾರು ಮಾಡ್ತಾರಂತೆ. ಹಾಲೆಲೂಯ್ಯ. ತಂದೆ ಬಗ್ಗೆ ಯೋಚನೆ ಇರುವ ಒಂದು ಒಳ್ಳೆ ಮಗ. ಗಂಡಸರು ಮಕ್ಕಳು ತಂದೆ ಬಗ್ಗೆ ಯೋಚಿಸ್ತಾ ಇದ್ದಾರೆ, ನನ್ನ ತಂದೆಗೆ ದುಃಖ ಬರುತ್ತೆ, ವಾಪಸ್ ಹೋಗೋಣ. ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ತಂದೆ ಕತ್ತೆ ಹುಡುಕಿ ಎಷ್ಟೋ ದಿವಸ ಆಯಿತು, ಸಿಕ್ಕಿಲ್ಲ, ವಾಪಸ್ ಹೋಗೋಣ ಅಂತ. ಹಾಲೆಲೂಯ್ಯ. ನೋಡಿ, ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಇರುವರು ಒಳ್ಳೆಯವರಾಗಿರ್ತೀರ. ಹಾಲೆಲೂಯ್ಯ. ಆದರೆ ಅವನು ಮತ್ತೆ ಹೋಗೋ ಹೇಳ್ತಾರೆ, ಒಂದು ಪ್ರವಾದಿ ಇದೆ, ಅವ್ರಿಗೆ ಹೋಗಿ ಕತ್ತೆ ಹುಡುಕ್ಲಿಕ್ಕೆ ಕೇಳೋಣ, ಕತ್ತೆ ಎಲ್ಲಾದರೂ ಅವರು ನೋಡಿ ಹೇಳ್ತಾರೆ ಅಂತ ಹೇಳಿದ್ರು. ಹಾಲೆಲೂಯ್ಯ. ಆವಾಗ ಅವನು ಹೇಳ್ತಾನೆ, ಕತ್ತೆ ಹುಡುಕಲಿಕ್ಕೆಲ್ಲ ಪ್ರವಾದಿ ಹತ್ರ ಹೋಗಬೇಕಾದ್ರೆ ಬರೋ ದಾರಿ ಇರೋ ದುಡ್ಡೆಲ್ಲ ಖಾಲಿಯಾಗೋಯ್ತು. ಈಗ ದುಡ್ಡು ಇಲ್ಲ, ಕಾಸು ಇಲ್ಲ, ಏನಿಲ್ಲ, ಹೆಂಗೂ ಹೋಗೋದು ಪ್ರವಾದಿ ಹತ್ರ? ಅವನಿಗೆ ಗೊತ್ತು, ಪ್ರವಾದಿ ಹತ್ರ ಹೋಗುವಾಗ ಏನಾದರೂ ಪ್ರವಾದಿಗೆ ಕಾಣಿಕೆ ಕೊಟ್ಟು ಕೇಳಬೇಕು. ಹಾಲೆಲೂಯ್ಯ. ಎಷ್ಟು ಒಳ್ಳೆಯ ಮನುಷ್ಯ. ಪ್ರವಾದಿ ಹತ್ರ ಹೋಗಿ ಕೇಳೋಕ್ಕಲ್ಲ, ಫಸ್ಟೇ ಕಾಣಿಕೆ ಕೊಟ್ಟು ಆಮೇಲೆ ಅವರು ಪ್ರವಾದನೆ ಕೇಳಬೇಕಂತ. ನೋಡಿ, ಇಷ್ಟು ಒಳ್ಳೆ ಮನುಷ್ಯನಾಗಿದ್ದ ಶೌಲನು. ಒಳ್ಳೆ ಅಪ್ಪನ ಮೇಲೆ ಚಿಂದೆ. ಅಪ್ಪ ಕತ್ತೆ ಹುಡ್ಕೋಕೆ ಹೇಳಿದ್ರು, ಕತ್ತೆನೇ ಹುಡ್ಕೊಂಡು ಬಂದಿದ್ದಾರೆ. ಮತ್ತು ಅಪ್ಪನ ಬಗ್ಗೆ ಅಪ್ಪನ ಟೆನ್ಷನ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಒಳ್ಳೆ ಮನುಷ್ಯ. ಆದರೆ ಅವನಿಗೆ ಅಧಿಕಾರ ಯಾವಾಗ ಸಿಕ್ಕಿದೆಯೋ ತಕ್ಷಣ ಅವನಿಗೆಲ್ಲ ಚೇಂಜ್ ಆಗೋಯ್ತು. ಮತ್ತು ಅವನು ದೇವರು ಹೇಳ್ತಾರೆ, ಅಲ್ಲಿ ಹೋಗಿ ಎಲ್ಲ ಹಾಳು ಮಾಡಬೇಕು, ಯಾವುದು ಉಳಿಸ್ಬಾರ್ದು. ಆದರೆ ದೇವರ ಮಾತು ಅವನು ಕೇಳದೆ, ನಾನೇನೋ ಇಷ್ಟು ಚೆನ್ನಾಗಿದೆ, ಹೈಟ್ ಇದೆ, ವೆಯ್ಟ್ ಇದೆ, ಅದರಿಂದ ನನ್ನನ್ನು ಆರಿಸ್ಕೊಂಡೆ, ಇದೆಲ್ಲ ನಂದು ಹಕ್ಕು ಅಂತ ತೀರ್ಮಾನ ಮಾಡಿಕೊಂಡೆ. ಆವಾಗಲೇ ಅವನನ್ನು ಅಲ್ಲಿಂದ ತಳ್ಳಿಬಿಟ್ಟಿದೆ. ಅವನಿಗೆ ಮತ್ತೆ ತಿರುಗಿ ಬರಲಿಕ್ಕೆ ಚಾನ್ಸ್ ಕೂಡ ಇರಲಿಲ್ಲ. ಪ್ರಿಯರೇ, ನಿಮ್ಮ ಮೇಲೂ ದೂಷಣೆಗೆ ಆಸ್ಪದ ಮಾಡಿಕೊಳ್ಳಬಾರದು. ಹಾಲೆಲೂಯ್ಯ. ಹಾಲೆಲೂಯ್ಯ. ನಿಮ್ಮ ಮೇಲೂ ದೂಷಣೆಗೆ ಆಸ್ಪದ ಮಾಡಿಕೊಳ್ಳಬಾರ್ದು. ನೋಡಿ, ಶೌಲನಿಗೆಲ್ಲ ಕೊಟ್ಟರು, ಆದರೆ ಅವನು ದೇವರಿಗೆ ಅವಿಧೇಯನಾದರೂ ಎಲ್ಲ ಹಾಗೆ ನಷ್ಟ ಆಯಿತು. ಹಾಲೆಲೂಯ್ಯ. ಒಂದು ಚಿಕ್ಕ ವಿಷಯದಿಂದ ಅವನು ನಷ್ಟವಾಗಿ ಹೋಗಿದೆ. ಆದರೆ ನಮಗೆ ಗೊತ್ತು, ಶಿಲುಬೆಯಲ್ಲಿ 2 ಕಳ್ಳರಿದ್ದರು, 2 ದುಷ್ಕರ್ಮಿಗಳನ್ನು, ಒಬ್ಬರನ್ನು ಬಲಗಡೆ ಒಬ್ಬರನ್ನು ಎಡಗಡೆಯಲ್ಲಿ ದೇಶ ಸಮೇತ ತೂಗಾಡ್ಕೋವಾಗ, ಲೂಕನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಇದೆ, ನೀವು ಮನೆಯಲ್ಲಿ ಹೋಗಿ ಓದಿ ನೋಡಿರಿ. ಅಲ್ಲಿ ಬರೆಯಲ್ಪಟ್ಟಿದೆ, ಆ ದುಷ್ಕರ್ಮಿ ಹೇಳ್ತಾ ಇದ್ದಾರೆ, ನೀನು ರಾಜನಾದರೆ ಫಸ್ಟ್ ನೀನು ಇಳಿ, ನಮ್ಮನ್ನು ಇಳಿಸು ಎಂಬುದಾಗಿ. ಪಾಪ ಇನ್ನೊಬ್ಬನು ಹೇಳ್ತಾ ಇದ್ದಾರೆ, ಅಯ್ಯೋ, ನಾವು ಇಂದ ಸಮಶಿಕ್ಷಾವಿದೆಯಲ್ಲಿದೆಯಲ್ಲ, ಯಾಕೆ ಹಿಂಗೆ ಹೇಳ್ತೀರಾ? ಯಾಕೆ ಹೇಳಬೇಡ ಸ್ವಾಮಿ, ನೀನು ರಾಜನಾಗಿ ಬರುವಾಗ ನನ್ನನ್ನು ನೆನೆಸಿಕೋ, ನನ್ನ ಒಳ್ಳೆಯವುಗಳು
ದೂಷಣೆಗೆ ಒಳಗಾಗದೆ ಅವನು ಒಳ್ಳೆಯದಕ್ಕಾಗಿ ಉಪಯೋಗಿಸಿದ. ಅವನಿಗೆ ಸಿಕ್ಕಿದ ಒಳ್ಳೆ ಸಮಯ, ಸ್ವಲ್ಪ ಸಮಯ, ಆ ಸಮಯವನ್ನು ಯೂಸ್ ಮಾಡಿಕೊಂಡ. ಅವನು ಹೇಳ್ತಾನೆ, ಸ್ವಾಮಿ ನೀನು ರಾಜನಾಗಿ ಬರ್ತಾರೆ ನನಗೆ ಗೊತ್ತು, ನೀನು ಬರುವಾಗ ನನ್ನನ್ನು ಕೂಡ ನೆನಪು ಮಾಡಿಕೊ. ಪ್ರಿಯರೇ, ನಾವೆಲ್ಲರೂ ಕೂಡ ನಮಗೆ ಸಿಕ್ಕಿರೋ ಸಮಯಗಳು, ಅವಸ್ಥೆಗಳು ಎಲ್ಲ ಕಾಲಗಳು ಎಲ್ಲ ವೇಸ್ಟಾಗಿ ಮಾಡಿಕೊಳ್ಬಾರ್ದು. ದೇವರ ವಾಕ್ಯದಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ಓದಿದ ವಾಕ್ಯಕ್ಕೆ ಹಿಂದಿರುಗಿ ಬರುವಾಗ, ರೋಮಾಪುರದವರ ಪತ್ರಿಕೆ 14ನೇ ಅಧ್ಯಾಯ 15, ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದರೆ ನೀನು ಪ್ರೀತಿಗೆ ತಕ್ಕಂತೆ ಇನ್ನು ನಡೆಯುವವನಲ್ಲ. ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನೋ ಅವನನ್ನು ನಿನಗೆ ಇಷ್ಟವಾದ ಆಹಾರದ ನಿಮಿತ್ತ ಕೆಡಿಸಬಾರದು. ಹಲ್ಲೆಲೂಯಾ. ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದರೆ ನೀನು ಪ್ರೀತಿಗೆ ತಕ್ಕಂತೆ ನಡೆಯಲಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಆಹಾರ ತೆಗೆದುಕೊಳ್ಳುವುದರಲ್ಲೂ ದೇವರು ಹೇಳಿದ ಮಾತಿದು. ಆಹಾರ ತಗೊಳ್ಳೋದ್ರಲ್ಲೂ ಸಹೋದರನಿಗೆ ನೋವುಂಟು ಮಾಡಬೇಡಿ. ಹಲ್ಲೆಲೂಯಾ. ಒಂದು ದಿವಸವಾದರೂ ನನಗೆ ಊಟ ಇಲ್ಲ ಅಂದೇಳಿ ನಾನು ಬೇಜಾರು ಮಾಡಿದ ದಿವಸ ಇಲ್ಲ. ನಾವು ಹೋಗಿ ಸೇವೆ ಮಾಡ್ಕೊಂಡು ಬರುವಾಗ ಬರೀ ನೀರು ಕುಡ್ಕೊಂಡು ಮನೆಗೆ ಬಂದು, ಈ ಪ್ರೆಗ್ನೆಂಟ್ ಇರುವಾಗ ಬೋರ್ವೆಲ್ ಅದರಲ್ಲಿ ಪ್ರೆಸ್ ಮಾಡಿದ್ರೆ 1 ಚೆಂಬು ನೀರು ತೆಗೆದು ಕೊಡ್ತಾರೆ. ಆ ನೀರು ಎತ್ಕೊಳಗೆ ಬರ್ತೀನಿ. ಆಮೇಲೆ ಏನು ಮಾಡೋದು, ತಿಂದಿಲ್ಲದ್ರೆ ಇವ್ರು ಬೈತಾರೆ. ಆಮೇಲೆ ನಾನೇನು ಮಾಡೋದು, 4 ಸಲ ನೀರಲ್ಲಿ ಹಾಕ್ಬಿಡೋದು, ಆಮೇಲೆ ಗಂಟ್ಲಲ್ಲಿ ಹಾಕಿ ನುಂಗ್ಬಿಡೋದು. ಹಂಗೆ ಸೇವೆ ಮಾಡಿದ ಕಾಲಗಳಿದೆ. ಬರೀ ಪೈಪಲ್ಲಿ ನೀರು ಕುಡ್ಕೊಂಡು ಬಂದು ಸೇವೆ ಮಾಡಿದೆ. ಆವತ್ತು ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ. ನೀತಿಯು, ಸಮಾಧಾನವು, ಪವಿತ್ರಾತ್ಮ ಉಂಟಾಗುವ ಆನಂದ. ಆದರೂ ನಾವು ಆನಂದವಾಗಿ ಸೇವೆ ಮಾಡಿದೆ. ಯಾಕೆಂದರೆ ತಿನ್ನೋದು ಕುಡಿಯೋದ್ರ ಬಗ್ಗೆ ಯಾವತ್ತೂ ಚಿಂತೆ ಮಾಡಿಲ್ಲ, ಯಾವತ್ತೂ ಟೆನ್ಷನ್ ಮಾಡಿಲ್ಲ. ನಾನು ಪ್ರೆಗ್ನೆಂಟ್ ಆಗಿ 7-8 ತಿಂಗಳಲ್ಲಿರುವಾಗಲೂ ಒಂದು ಒಳ್ಳೆ ಊಟ ಸಿಕ್ಕಿಲ್ಲ, ಏನೂ ತಿಂದಿಲ್ಲ. 9 ತಿಂಗಳು ನನಗೇನೂ ಸಿಕ್ಕಿಲ್ಲ. ಭಯಂಕರ ಸ್ಮೆಲ್ ಇರುವ ಹಾಲು, ಹಸುಗೆ ನೀರೇ ಕಾಣಿಸ್ತಾರೆ. ಮನುಷ್ಯನಿಗೆ ಸ್ನಾನ ಮಾಡಲ್ಲ, ಮತ್ತು ಹಸು ಸ್ನಾನ ಮಾಡಿಸ್ತಾರೆ. ಆ ಹಾಲು ಭಯಂಕರ ಸ್ಮೆಲ್ಲು. ನಾನದು ಕುದಿಸಿ ಆರಿಸೋದು, ಗಂಟ್ಲಿಗೆ ಹಾಕಿ ಕುಡಿಯೋದು. ಹಂಗೆ ನಮ್ಮ ಏಂಜಲ್ ಹುಟ್ಟಿರೋದು. ಬೇಜಾರೇ ಇರಲಿಲ್ಲ. ತಿನ್ನೋದು ಕುಡಿಯೋದು ದೇವರಾಜ. ಈ ವಾಕ್ಯ ನಾನು ಧೈರ್ಯವಾಗಿ ಹೇಳ್ತೀನಿ. ಹಲ್ಲೆಲೂಯಾ. ಸ್ಟೋರಿ ಯಾರಿಗೂ ಗೊತ್ತಿಲ್ಲ, ಆದರೆ ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ ಪ್ರಿಯರೇ. ನೀತಿಯು, ಸಮಾಧಾನವು, ಪವಿತ್ರಾತ್ಮನುಂಟಾಗ ಆನಂದ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದಾಗುವ ಆನಂದವೂ. ಹಲ್ಲೆಲೂಯಾ. ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ. ಈ ದೇಶದಲ್ಲಿ ಬಂದು ಇಷ್ಟು ಕಾಲ ಧೈರ್ಯವಾಗಿ ಹೇಳ್ತೀನಿ, ತಿನ್ನೋದು ಬಗ್ಗೆ ಯೋಚನೆ ಮಾಡಿಲ್ಲ, ಕುಡಿಯೋದು ಬಗ್ಗೆ ಯೋಚನೆ ಮಾಡಿಲ್ಲ, ಬದುಕೋದು ಬಗ್ಗೆ ಯೋಚನೆ ಮಾಡಿಲ್ಲ, ನಮ್ಮ ಮನೆ ಬಗ್ಗೆ ಕೂಡ ಯಾವತ್ತೂ ಯೋಚನೆ ಮಾಡಿಲ್ಲ. ಒಬ್ಬೊಬ್ಬರು ಬರುವಾಗಲೂ ಮನೆಯಲ್ಲಿ ಜಾಗದಲ್ಲಿ ಎಷ್ಟು ರಿಸ್ಕ್ ತಗೊಳ್ತಾ ಇದ್ರು ಗೊತ್ತಾ, ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಆದರೆ ಇವತ್ತು ನಿಮಗೆ ಹೇಳ್ತೀನಿ, ನೀತಿಯು, ಸಮಾಧಾನವು, ಪವಿತ್ರಾತ್ಮನುಂಟಾಗುವ ಸಂತೋಷ ಇದಿರುವವರೆಗೆ ಈ ತಿನ್ನೋದು ಕುಡಿಯೋದು ಯೋಚನೆನೇ ಬರಲ್ಲ, ಆಲೋಚನೆ ಬರಲ್ಲ. ತಿಂದಿಲ್ಲ ಅಂತ ಟೆನ್ಷನ್ ಬರಲ್ಲ, ತಿಂದೆ ಅಂತ ಬೇಜಾರು ಆಗಲ್ಲ. ನೀವು ಆಲೋಚನೆ ಮಾಡಿಕೊಳ್ಳಿ, ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ ನಿಮಗೆ ಬರಬೇಕು, ಪವಿತ್ರಾತ್ಮ ನಿಮಗೆ ಸಿಕ್ಕಬೇಕು. ಗುಣಗುಟ್ಟಿಲ್ಲ, ಬೇಜಾರು ಮಾಡಿಲ್ಲ. ತಿನ್ನೋದು ಕುಡಿಯೋದು ಬದುಕೋದು ಬಾಳೋದು ದೇವರ ರಾಜ್ಯವಲ್ಲ. ದೇವರ ರಾಜ್ಯ ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದ ಆನಂದ. ಎಲ್ಲರೂ ಹಂಗೆ ಎದ್ದು ನಿಂತುಕೊಳ್ಳಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಚಿಕ್ಕ ವಿಷಯಕ್ಕೋಸ್ಕರ ನಮ್ಮ ದೊಡ್ಡ ಆಶೀರ್ವಾದವನ್ನು ಕಳೆದು ಬೇಡ. ನಾವು ಚಿಕ್ಕ ವಿಷಯ, ತಿನ್ನೋ ವಿಷಯ, ಕುಡಿಯೋ ವಿಷಯ, ದಾರಿ ಪ್ರಯಾಣ, ಬದುಕು ಬಾಳುಗೋಸ್ಕರ ನೀವು ನಿಮ್ಮ ನೀತಿ, ಸಂತೋಷ, ಸಮಾಧಾನ ಸಿಕ್ಕುವ ಪವಿತ್ರಾತ್ಮನಿಂದ ಉಂಟಾಗ ಆನಂದ ಕಳೆದುಕೊಳ್ಬೇಡಿ. ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪವಿತ್ರಾತ್ಮ ಉಂಟಾಗ ಆನಂದ ಬೇಕಾ? ನನಗೆ ಈ ಭೂಮಿಯಲ್ಲಿರೋದು ಯಾವುದು ದೊಡ್ಡದಲ್ಲ ಅಂತ ಹೇಳಿ ಪವಿತ್ರಾತ್ಮ ಸಾಕು. ನೀತಿಯು, ಸಮಾಧಾನವು, ಪವಿತ್ರಾತ್ಮ ಉಂಟಾಗ ಆನಂದವೇ ದೇವರ ರಾಜ್ಯ. ನಾನು ದೇವರ ರಾಜ್ಯದಲ್ಲಿ ಇದ್ದೀನಾ? ನಾನು ಪಾಪ ಮಾಡಿ ಅಯ್ಯೋ ಅಶುದ್ಧನ ರಾಜ್ಯದಲ್ಲಿ ಇದೆಯಾ? ತಿನ್ನಬೇಕು, ಕುಡಿಬೇಕು, ಅಡಿಗೆ ಮಾಡಬೇಕು, ಬಡಿಸ್ಬೇಕು, ಅಡಿಗೆ ಮಾಡಬೇಕು, ಬಟ್ಟೆ ಹೋಗಬೇಕು, ಕೆಲಸ ಮಾಡಬೇಕು, ಇದೇನೇ ನಿನ್ನ ಜೀವನವಾದರೆ ನೀನು ದೇವರ ರಾಜ್ಯದಲ್ಲಲ್ಲ. ದೇವರು ಹೇಳ್ತಾ ಇದೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು, ಸಮಾಧಾನವು, ಪವಿತ್ರಾತ್ಮ ಉಂಟಾಗುವ ಆನಂದ. ತಿನ್ನೋದು ಬಗ್ಗೆ ಟೆನ್ಷನ್ ಮಾಡಬೇಡ, ಕುಡಿಯೋದು ಬಗ್ಗೆ ಟೆನ್ಷನ್ ಮಾಡಬೇಡ, ಜೀವನ ಬಗ್ಗೆ, ಜೀವನದ ಡಂಭಗಳ ಬಗ್ಗೆ ಆಲೋಚಿಸಬೇಡ. ಪವಿತ್ರಾತ್ಮ ಉಂಟಾಗುವ ಆನಂದ ಕೇಳಿಕೊಳ್ಳಿ. ನೀನು ದೇವರ ರಾಜ್ಯದಲ್ಲಿ ಇರ್ತೀರಾ, ನಿನಗೆ ಅದೆಲ್ಲ ಚಿಕ್ಕದಾಗಿ ಕಾಣಿಸುತ್ತೆ. ಓ ಊಟ ಮಾಡಿದ್ರ, ಓ ಹೆಂಗ್ ಬದುಕಿದೆಯೋ ಗೊತ್ತಿಲ್ಲ, ಓ ಬದುಕಿದ್ರ, ಗಾಡಿ ಇರಲಿಲ್ಲ, ಪ್ರಯಾಣ ಮಾಡಿ ಹೆಂಗೆ ಗೊತ್ತಿಲ್ಲ. ಇದೆಲ್ಲ ಪವಿತ್ರಾತ್ಮದ ಆನಂದದಲ್ಲಿ ಎಲ್ಲ ಮಾಯವಾಗಿದೆ. ಹಾಗಾದರೆ ಇವಾಗ ದೇವರಾತ್ಮದಿಂದ ಬರುವ ಸಮಾಧಾನ, ಶಾಂತಿ, ಪವಿತ್ರಾತ್ಮನ ವರದಾನಗಳು, ಆನಂದವು ಸ್ವೀಕರಿಸಿಕೊಳ್ಳಿಕ್ಕಾಗಿ ನಾವು ಸಿದ್ಧರಾಗೋಣ. ಏನಾದರೂ ತಪ್ಪುಗಳು ಈ ವಾಕ್ಯಗಳಲ್ಲಿ ಕೇಳುವಾಗ ನಮಗೆ ಚುಚ್ಚಿದ್ರೆ ಯೇಸುವಿಗೆ ಹೇಳೋಣ,
ಅಪ್ಪ ನಾನಿನ್ನು ದೇವರ ರಾಜ್ಯದಲ್ಲಿ ಇಲ್ಲವೋ, ನನ್ನ ದೇವರ ರಾಜ್ಯದಲ್ಲಿ ಸೇರ್ಲಿಕ್ಕಾಗಿ ನನ್ನ ಪಾಪ ಕ್ಷಮಿಸು, ನನ್ನ ತಪ್ಪು ಕ್ಷಮಿಸು, ನನ್ನ ಅನ್ಯಾಯ ಕ್ಷಮಿಸು, ನನ್ನ ಕೆಟ್ಟತನ ಕ್ಷಮಿಸು, ನನ್ನ ಕೋಪ ಕ್ಷಮಿಸು, ನನ್ನ ಪಾಪ ಕ್ಷಮಿಸು, ನನ್ನ ಆಹಾರ ಮೇಲೆ ಆಸೆಗಳು ಕ್ಷಮಿಸು, ನನಗೆ ಪಕ್ಷಪಾತ ಇದೆ ಕ್ಷಮಿಸು, ನಾನು ಒಬ್ಬರಿಗೆ ಹಂಗೆ ಒಬ್ಬರಿಗೆ ಹಿಂಗೆ ಮಾಡ್ತೀನಿ ಕ್ಷಮಿಸು. ಕೇಳಿಕೊಳ್ಳಿ, ದೇವರ ಸಂಧಿಯಲ್ಲಿ ನಾನು ದೇವರ ರಾಜ್ಯದಲ್ಲಿದ್ದೀನ. ನಾನು ಎಲ್ಲದಕ್ಕೂ ಗುಣಗುಟ್ಟುವರು, ಬೇಜಾರು ಮಾಡುವರು, ಟೆನ್ಷನ್ ಮಾಡುವರಾದರೆ ನಾನು ದೇವರ ರಾಜ್ಯದಲ್ಲೆಲ್ಲ ನೀತಿ ಸಮಾಧಾನ ಪವಿತ್ರ ಆನಂದ ಇರುವ ರಾಜ್ಯದಲ್ಲಿದ್ದರೆ ನಿಮಗೆ ಇದೆಲ್ಲ ಚಿಕ್ಕದಾಗಿ ಕಾಣಿಸುತ್ತೆ, ಇದೆಲ್ಲ ನಿಮಗೆ ಗೊತ್ತಾಗೋದೇ ಇಲ್ಲ. ಹಿಂಗೇನಾ ಬದುಕಿದಂತ ಅರಿವೇ ಬರಲ್ಲ. ಅದುದ ಪವಿತ್ರಾತ್ಮದಿಂದ ಉಂಟಾಗುವ ಆನಂದ, ಅದುದ ಪವಿತ್ರಾತ್ಮ ಉಂಟಾಗುವ ಆನಂದ. ಆ ಆನಂದ ನಿಮ್ಮಲ್ಲಿ ಬರ್ತಾ ಇದ್ದರೆ, ಆ ಆನಂದವಾದ ಪವಿತ್ರಾತ್ಮ ನಿಮ್ಮಲ್ಲಿದ್ದರೆ ನೀವು ಗೋಲಿಯಾತ ನೋಡಿ ಅಳಲ್ಲ. ಶೌಲನು ಅಯ್ಯೋ ಗೋಲಿಯಾತನು ಎಷ್ಟು ದೊಡ್ಡವರಿಂದ ಭಯಪಡ್ತಾ ಇದ್ದಾರೆ, ಶೌಲನು ಭಯಪಡ್ತಾರೆ. ದೇವರ ಮಗುವೇ ನೀನ್ ದಾವೀದರಂತೆ ಭಯಪಡಬೇಡ, ಗೋಲಿಯಾತನಿಗೆ ನಿನ್ನ ಪ್ರಾರ್ಥನೆಯಲ್ಲಿ ಸಿಕ್ಕಿರುವ ನಿನ್ನ ವಾಕ್ಯವೆಂಬ ಕಲ್ಲೆತ್ತಿ ಎಸಿ, ಓ ಗೋಲಿಯಾತನು ಬಿದ್ದು ಹೋಗುತ್ತಾನೆ. ನಿನ್ನ ಮನೆಯಲ್ಲಿ ಯಾವ ಬಾಧೆ ಇದೆ, ಯಾವ ಕಷ್ಟ ಇದೆ, ಯಾವ ನೋವಿದೆ, ಯಾವ ಶೋಧನೆ ಇದೆ, ಯಾವ ವೇದನೆ ಇದೆ, ನಿನಗೆ ಪ್ರಾರ್ಥನೆಯಲ್ಲಿ ಸಿಕ್ಕುವ ಕಲ್ಲೆತ್ತಬೇಕು. ಅದಕ್ಕೆ ಪ್ರಾರ್ಥನೆ ಮಾಡಿ, ಆ ಅಭಿಷೇಕ ಪ್ರಾರ್ಥನೆ ಮಾಡಿ ಆ ಬಲವನ್ನು ಪಡೆದುಕೊಳ್ಳಿ. ಏಲಿಯನ್ನು ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಸಿಕ್ಕಿದ ಬಲದಿಂದ ಅವನು ಹೋಗುವಾಗ ಒಂದೇ ಪ್ರಾರ್ಥನೆ, ಅವನ ಮುಂದೆ ಆಕಾಶ ತೆರೆಯಲ್ಪಟ್ಟಿದೆ. ಆಕಾಶದ ಬೆಂಕಿ ಇಳಿದು ಬಂದು ಅವನು ಕೇಳಿದ ಹಾಗೆ ಯಜ್ಞ ವೇದಿಯನ್ನು ಸುತ್ತಲೂ ತೋಡಿರುವ ನೀರು ಕೂಡ ಅದು ಈರಿ ಅದು ಎಲ್ಲ ಖಾಲಿ ಮಾಡಿ ಬಿಟ್ಟಿದ ಆ ದೇವರ ಶಕ್ತಿ ಇವತ್ತು ನಿಮ್ಮಲ್ಲಿ ಹರಡಿ ಬರುತ್ತಾ ಇದೆ. ದೇವರ ಮಗುವೇ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಅದು ಸೆಕೆಂಡ್ರಿ, ಬಿಟ್ಟು ಹೋಗಲಿ. ಆದರೆ ನೀತಿಯು ಸಮಾಧಾನವು ಪವಿತ್ರಾತ್ಮನುಂಟಾಗ ಆನಂದ. ಪವಿತ್ರಾತ್ಮನ ಕೇಳಿಕೊಳ್ಳೋಣ. ಪವಿತ್ರಾತ್ಮನೇ ಇದು ನಮಗೆ ಸಾಕು, ಇದು ನಮಗೆ ಸಾಕು, ಪವಿತ್ರಾತ್ಮ ಸಾಕು, ಪವಿತ್ರಾತ್ಮ ಸಾಕು. ಚಿಕ್ಕ ವಿಷಯದಿಂದ ದೂಷಣ ಒಳಗಾಗಲ್ಲ. ನನ್ನ ಒಳ್ಳೆತನಗಳು ದೂಷಣೆಗೆ ಈಡ ಮಾಡುವುದಿಲ್ಲ. ನನಗೆ ಕೊಟ್ಟಿರುವ ವರದಾನಗಳು ದೂಷಣೆಗೆ ಈಡು ಮಾಡಲ್ಲ. ನನಗೆ ಕೊಟ್ಟಿರುವ ಶುಭಗಳು ದೂಷಣೆಗೆ ಒಪ್ಪಿಸಲ್ಲ. ನನಗೆ ಕೊಟ್ಟಿರುವ ವರದಾನಗಳು ಅಡಿಗೆ ಮಾಡುವ ಕೆಲಸ ದೂಷಣೆಗೆ ಒಪ್ಪಿಸಲ್ಲ. ನನಗೆ ಕೊಡುವ ಅಡಿಗೆ ಬಡಿಸುವ ಕೆಲಸ ದೂಷಣೆಗೆ ಒಪ್ಪಿಸಲ್ಲ. ನನಗೆ ಕೊಟ್ಟಿರುವ ಅಭಿಷೇಕ ದೂಷಣೆಗೆ ಒಪ್ಪಿಸಲ್ಲ. ನನಗೆ ಕೊಟ್ಟಿರುವ ಕೃಪಾ ವರದಾನಗಳು ದೂಷಣೆಗೆ ಈಡು ಮಾಡಲ್ಲ. ಅಭಿಷೇಕ ಸಂಸೋನ ಥರ ನಾನು ಹಾಳು ಮಾಡಲ್ಲ. ನಾನು ಸೌಲನ ಥರ ಅಭಿಷೇಕ ಹಾಳು ಮಾಡಲ್ಲ. ನಾನು ನನಗೆ ಸಿಕ್ಕಿರೋ ಒಳ್ಳೆ ಆ ದುಷ್ಕರ್ಮಿ ಅಯ್ಯೋ ಈ ಸಮಯದಲ್ಲೂ ಕೂಡ ಆ ಯೇಸು ಸ್ವಾಮಿನ ದೂಷಿಸಿ ಬಿಟ್ಟು ಅವನ್ ಪ್ರಾಣ ಬಿಟ್ಟ. ಆದರೆ ಆ ಇನ್ನೊಂದು ದುಷ್ಕರ್ಮಿಯಾದ ಮನುಷ್ಯನು ಅಯ್ಯೋ ಆ ಒಳ್ಳೆತನವನ್ನು ಒಳ್ಳೆಯದನ್ನೇ ಮಾಡಿಬಿಟ್ಟ. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ಓ ನೀನ್ ರಾಜನಾಗಿ ಬರ್ತಾರೆ ನನಗೆ ಗೊತ್ತು, ರಾಜನಾಗಿ ಬರುವಾಗ ನನ್ನನ್ನು ನೆನೆಸಿಕೋ, ನನ್ನನ್ನು ನೆನೆಸಿಕೋ, ನನ್ನನ್ನು ನೆನೆಸಿಕೋ. ಆ ದುಷ್ಕರ್ಮಿ ಒಳ್ಳೆ ಪಾಲಾರಿಸಿಕೊಂಡಿದ್ದಾರಲ್ಲ, ಆ ಒಳ್ಳೆ ಪಾಲು, ಆ ಪವಿತ್ರಾತ್ಮನ ನಮಗೆ ಸಿಕ್ಕುವ ಪಾಲು, ಆ ನೀತಿ, ಆ ಸಮಾಧಾನ, ಆ ಸಂತೋಷ, ಆ ಆನಂದ ನಮಗೀಗ ಬರುವುದಕ್ಕೋಸ್ಕರ ಪವಿತ್ರಾತ್ಮ ಕೇಳಿಕೊಳ್ಳಿ, ಪವಿತ್ರಾತ್ಮ ಕೇಳಿಕೊಳ್ಳಿ, ಪವಿತ್ರಾತ್ಮ ಕೇಳಿಕೊಳ್ಳಿ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲವಲ್ಲ. ಪವಿತ್ರಾತ್ಮ ಉಂಟಾಗುವ ಆನಂದ ಬೇಕಪ್ಪ. ಒಂದು ಸಲ ಬಾಯಿ ತರದು ಹೇಳಿ, ಓ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಪವಿತ್ರಾತ್ಮ ಉಂಟಾಗುವ ಆನಂದ ನನಗೆ ಬೇಕು. ಶತ್ರುವನ್ನು ಕಡಿದು ಬಿಡುವ ಪವರ್ ನನಗೆ ಬೇಕು. ಅಗ್ನಿ ಇಳಿಸುವ ಶಕ್ತಿ ನನಗೆ ಬೇಕು. ಓ ಗೋಲಿಯಾತನನ್ನು ಸಾಯಿಸುವ ಬಲ ನನಗೆ ಬೇಕು. ಪವಿತ್ರಾತ್ಮನುಂಟಾಗುತ್ತದೆ, ಪವಿತ್ರಾತ್ಮನುಂಟಾಗುತ್ತದೆ, ಪವಿತ್ರಾತ್ಮನುಂಟಾಗುತ್ತದೆ. ರಿಸೀವ್ ಮಾಡಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ. ಪವಿತ್ರಾತ್ಮ ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ. ನೀತಿಯು ಸಮಾಧಾನವು ಪವಿತ್ರಾತ್ಮನುಂಟಾಗುವ ಸಂತೋಷ ಇದುವರೆಗೂ ಅನುಭವಿಸದಿಲ್ಲದರೆ ಇವತ್ತು ಅನುಭವಿಸುವ ಹಾಗೆ ಈಗೋ ನಿನ್ನ ಮೇಲೆ ತೆರೆದಿರುವ ಸ್ವರ್ಗ, ತೆರೆದಿರುವ ಸ್ವರ್ಗ ಶಕ್ತಿ, ವಾಕ್ಯದ ಶಕ್ತಿ, ವಾಕ್ಯದ ಪವರ್, ವಾಕ್ಯದ ಅನಾಯಿಂಟಿಂಗ್, 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 ಅಭಿಷೇಕ ಸ್ವೀಕರಿಸಿಕೊಳ್ಳಿ, 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 ಸ್ವೀಕರಿಸಿಕೊಳ್ಳಿ. ಅಗ್ನಿ ಅಭಿಷೇಕ, ಅಗ್ನಿ ಅಭಿಷೇಕ, ಅಗ್ನಿ ಅಭಿಷೇಕ, ಅಗ್ನಿ ಅಭಿಷೇಕ. ಪವಿತ್ರಾತ್ಮನುಂಟಾಗುವ ಆನಂದ ಇವತ್ತು ಬರಬೇಕಪ್ಪ. ಪವಿತ್ರಾತ್ಮ ಉಂಟಾಗುವ ಬಲ ಬರಬೇಕಪ್ಪ. ಪವಿತ್ರಾತ್ಮ ಉಂಟಾಗುವ ಆ ಪ್ರಾರ್ಥನೆ, ಆ ಬೈಬಲ್ ಓದುವ ಧೈರ್ಯ, ಆ ಶಕ್ತಿ, ಪವರ್, ಓ ಫೈರ್, ಪವಿತ್ರಾತ್ಮರ ಅಗ್ನಿ, ದೇವರಗ್ನಿ, 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 ದೇವರಗ್ನಿ ಹರಡಲಿ, 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 ಹರಡಲಿ. ದೇವರಾತ್ಮನು, 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 ದೇವರ ಮಹಿಮೆ ತುಂಬಲ್ಪಡಲಿ.
ಓ ಗ್ಲೋರಿ ಟು ಜೀಸಸ್, ಗ್ಲೋರಿ ಟು ಜೀಸಸ್, ಗ್ಲೋರಿ ಟು ಜೀಸಸ್. ಮಹಿಮೆ ಯೇಸುವಿಗೆ, ಮಹಿಮೆ ಯೇಸುವಿಗೆ. ನಿನ್ನ ಮಕ್ಕಳಲ್ಲಿ ಈಗ ದೇವರೇ ವಾಕ್ಯ ಕೇಳಿದ ಮಕ್ಕಳಲ್ಲಿ ಯಾವುದಾದ್ರೂ ರೋಗ ಬಾಧೆಗಳಿದೆ, ಯೇಸು ನಾಮದಲ್ಲಿ ನನ್ನ ಹೊಟ್ಟೆಗೆ ಸಂಬಂಧವಾದ ರೋಗಗಳು ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ಯೇಸು ನಾಮದಲ್ಲಿ ಸೌಖ್ಯವಾಗಲಿ. ಯೇಸು ಬಾಸುಂಡಗಳ ಸೌಖ್ಯವಾಗಲಿ. ಗಂಟಲಿಗೆ ಸಂಬಂಧಪಟ್ಟ ರೋಗಗಳು ಸೌಖ್ಯವಾಗುತ್ತದೆ. ಗಂಟಲಿಗೆ ಸಂಬಂಧಪಟ್ಟ ರೋಗಗಳು ಸೌಖ್ಯವಾಗುತ್ತಾ ಇದೆ. ಬಾಯಿಗೆ ಸಂಬಂಧಪಟ್ಟ ರೋಗಗಳು ಸೌಖ್ಯ ಆಗ್ತಾ ಇದೆ. ಸ್ವೀಕರಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಗಂಟಲು ಸೌಖ್ಯವಾಗಲಿ. ಓ ಬೇಡದ ಕೆಮ್ಮುಗಳು ಸೌಖ್ಯವಾಗಲಿ, ಬೇಡದ ಕಾಯಿಲೆಗಳು ಸೌಖ್ಯವಾಗಲಿ, ಬೇಡದ ಗೆಡ್ಡಗಳು ಮಾಯವಾಗಲಿ. ಓ ಜೀಸ 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 ಜೀಸ. ಓ ತಲೆಗೆ ಸಂಬಂಧಪಟ್ಟ ಕಾಯಿಲೆಗಳು ಸೌಖ್ಯ ಆಗುತ್ತಾ ಇದೆ, ತಲೆನೋವುಗಳು ಸೌಖ್ಯ ಆಗ್ತಾ ಇದೆ. ಅನೇಕ ದಿವಸಗಳಿಂದ ತಲೆನೋವಿಂದ ಕಷ್ಟಪಡ್ತಾ ಇರೋರಿಗಾಗಿ ಈಗ ಈಗೋ 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 ದೇವರ ಶಕ್ತಿ ಇಳಿದು ಬರ್ತಾ ಇದೆ. ತಲೆನೋವು ಕೊಡುವ ಆತ್ಮನು ಯೇಸುವಿನ ಪವಿತ್ರಾತ್ಮನ ಅಗ್ನಿಯಿಂದ, ಓ ತಲೆನೋವಿನ ಆತ್ಮನು ಸುಡಲಿ ಸುಡಲಿ ಸುಡಲಿ. ಯೇಸುವಿನ ವಾಸುಂಡಗಳ ಸೌಖ್ಯವಾಗಲಿ. ತಲೆನೋವಿನ ಆತ್ಮನ ಬಿಟ್ಟು ತೊಲಗಲಿ. ಯೇಸು ನಾಮದಲ್ಲಿ ಸೌಖ್ಯವಾಗಲಿ. ಯೇಸು ನಾಮದಲ್ಲಿ ಸುಸ್ತು, ಓ ಸುಸ್ತು ಸೌಖ್ಯವಾಗುತ್ತಾ ಇದೆ, ಸುಸ್ತು ಸೌಖ್ಯವಾಗ್ತಾ ಇದೆ. ಸುಸ್ತು ಮಾಡಿ ಮಲ್ಕೊಳ್ಳೋಣ ಅಂತೇಳಿ ಸುಸ್ತು ಮಾಡುವ ಆತ್ಮನು ರೈಟ್ ನಾವು ರೈಟ್ ನಾವು ರೈಟ್ ನಾವು ಯೇಸು ನಾಮದಲ್ಲಿ ನರನಾಡಿಗಳಿಂದ ಕಿತ್ತು ಹಾಕಲ್ಪಡಲಿ. ನೀವು ವಾಯಿಂದ ಅರಿಕೆ ಮಾಡು, ಯೇಸುವಿನ ನಾಮದಲ್ಲಿ ಸುಸ್ತು ಕೊಡುವ ಆತ್ಮನೇ ಯೇಸು ನಾಮಲ್ಲಿ ಬಿಟ್ಟು ತೊಲಗು, ಯೇಸು ನಾಮಲ್ಲಿ ಬಿಟ್ಟು ತೊಲಗು. ನೀವು ಹೇಳು ನನ್ನಿಂದ ಬಿಟ್ಟು ತೊಲಗಲಿ, ಸುಸ್ತಿನ ಆತ್ಮ ಬಿಟ್ಟು ತೊಲಗಲಿ. ರೋಗ ಬಾಧೆಗಳು ಸುಡಲಿ. ಮಾಟ ಮಂತ್ರ ಶಕ್ತಿಗಳು ಯಾರು ಸೇರಿದೆಯೋ ಯೇಸು ನಮ್ಮಲ್ಲಿ ಅಪ್ಪಣ ಕೊಡ್ತಾ ಇದ್ದೀನಿ. ಅಡ್ಡ ಬಿದ್ದು ತೊಲಗು. ಯೇಸುವಿನ ಮುಂದೆ ಅಡ್ಡ ಬಿದ್ದು ತೊಲಗಬೇಕು. ಯಾರ ಮೇಲೆ, ಯಾವ್ಯಾವ ಮನೆಗಳ ಮೇಲೆ, ಯಾವ್ಯಾವ ಕುಟುಂಬಗಳ ಮೇಲೆ ಮಾಟ ಮಂತ್ರಗಳು ಅಟ್ಯಾಕ್ ಆಗಿದೆಯೋ ಅದು ಅಡ್ಡ ಬೀಳಬೇಕು. ದುಷ್ಟಾತ್ಮನೆ, ದುರಾತ್ಮನೆ ಅಡ್ಡ ಬಿದ್ದು ತೊಲಗು. ಕೂಡಲಿ ಮಾಟ ಮಂತ್ರವಾದಿಗಳು ಯೇಸುವಿನ ಅಗ್ನಿಯಲ್ಲಿ ಈಗಲೇ ಬಂದು ಅಡ್ಡ ಬೀಳಲಿ. ಯೇಸುವಿನ ಅಗ್ನಿ. ಜೀಸಸ್. ಓ ದೇವರೇ ನಿಮಗೆ ಸ್ತೋತ್ರಪ್ಪ. ದೇವರೇ ನೀನು ಅತ್ಯಂತ ಅದ್ಭುತವಾದ ಕಾರ್ಯಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ. ರೋಗಿಗಳನ್ನು ಸೌಖ್ಯ ಮಾಡಿದಕ್ಕಾಗಿ ಸ್ತೋತ್ರ. ದೆವ್ವ ಪೀಡಿತರನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ. ಮಟ್ಟ ಮಂತ್ರ ಮಾಡುವ ಜಾಗಗಳಲ್ಲಿ ಅಗ್ನಿ ಇಳಿದದಕ್ಕಾಗಿ ಸ್ತೋತ್ರ. ಮಟ್ಟ ಮಂತ್ರ ಮಾಡುವ ಜಾಗಗಳಲ್ಲಿ ಅಗ್ನಿ ಇಳಿದದಕ್ಕಾಗಿ ಸ್ತೋತ್ರ. ಇಳಿದು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಅಗ್ನಿ ಇಳಿದು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಸರ್ವಶಕ್ತನ ಹಸ್ತ ಎಲ್ಲ ಕಡೆ ಚಲಿಸಿದಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ಕೇಳಿದ ಹಾಗೆ ದೇವರೇ ಚಿಕ್ಕ ವಿಷಯಗಳಲ್ಲಾದರೂ ಕೂಡ ನಮ್ಮ ಅಭಿಷೇಕ ಕಳೆದುಕೊಳ್ಳದಂತೆ, ಓ ಸಂಸೋಣನ ಹಾಗೆ ಅಭಿಷೇಕ ಕಳೆದುಕೊಳ್ಳದ ಹಾಗೆ, ಕರ್ತನೆ ಶೌಳನ ಹಾಗೆ ಸಿಕ್ಕಿರುವ ದೇವರೇ ರಾಜನ ದೇವರೇ ಆ ಅನಾಯಿಂಟಿಂಗ್ ಕಳೆದುಕೊಳ್ಳದ ಹಾಗೆ, ಓ ದೇವರೇ ಆ ಚಿಕ್ಕವರಾದರೂ ಕೂಡ ಆ ದುಷ್ಕರ್ಮಿ ಆ ಸಿಕ್ಕಿದ ಚಾನ್ಸನ್ನು ಉಪಯೋಗಿಸಿಕೊಳ್ಳದೆ ಆತನು ಹೋಯಿತು. ಆದರೆ ಒಬ್ಬನಾದರೂ ಸ್ವಾಮಿ ನೀನು ತಿರುಗಿ ಬರುವಾಗ ನನ್ನನ್ನು ಕೂಡ ನೆನಪು ಮಾಡಿಕೊಂಡ ಕೇಳಿಕೊಂಡ ಹಾಗೆ ನಾವು ಕೂಡ ನಮ್ಮಿರುವ ಚಾನ್ಸು ಕಳ್ಕೊಳ್ಳದಂತೆ ಕರ್ತನೆ ದೇವರ ರಾಜ್ಯ, ಆ ದೇವರ ರಾಜ್ಯ ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ. ನೀತಿಯು ಸಮಾಧಾನವು ಸಂತೋಷವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವು, ಓ ಇದು ದೇವರ ರಾಜ್ಯ. ಈ ದೇವರ ರಾಜ್ಯದ ಪ್ರಜೆಗಳಾಗಿ ನಾವು ಮಾರ್ಪಡಲಿ. ಈ ದೇವರ ರಾಜ್ಯದ ಪ್ರಜೆಗಳಾಗಿ ನಾವೆಲ್ಲರೂ ಮಾರ್ಪಡಲಿ. ಈ ದೇವರ ರಾಜ್ಯದ ಪ್ರಜೆಗಳಾಗಿ ನಾವೆಲ್ಲರೂ ಮಾರ್ಪಡಲಿ ಯೇಸು ನಾಮದಲ್ಲಿ. ಕರ್ತನೆ ನೀತಿಯು ಸಮಾಧಾನವಿರುವ ಪವಿತ್ರಾತ್ಮನುಂಡಾಗುವ ಆನಂದದಲ್ಲಿರುವ ಒಂದು ರಾಜ್ಯದ ಮಕ್ಕಳಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ಕರ್ತನೆ ನಿಮ್ಮ ಪಾದಡಿಯಲ್ಲಿ ಈ ವಾಕ್ಯಗಳನ್ನು ಎಲ್ಲವನ್ನು ತಗ್ಗಿಸಿ ಸಮರ್ಪಿಸುತ್ತೇನೆ ಅಪ್ಪ. ನೀವು ಕೊಟ್ಟ ಸಮಯ, ನೀವು ಹೇಳಿದ ಕಾರ್ಯಗಳು, ನೀವು ಕೇಳಿದ ಹಾಗೆ ಇಗೋ ಪ್ರಕಟ ಮಾಡಿದ್ದೇನೆ ಕರ್ತನೆ. ಎಲ್ಲವೂ ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇನೆ. ನಮ್ಮದೆಲ್ಲ ಕರ್ತನೆ, ನಮ್ಮದಲ್ಲ, ನಾಮಕ್ಕೆ ಮಹಿಮೆಯಾಗುವಂತೆ ಕಾರ್ಯಗಳನ್ನು ಮಾಡಿ ನಮ್ಮ ಪ್ರಾರ್ಥನೆಗಳೆಲ್ಲ ನೀವು ಕೇಳಿಸಿಕೊಂಡು ಅದಕ್ಕಾಗಿ ಕೋಟಾನುಕೋಟಿ ಸ್ತೋತ್ರ. ದೇವರೇ ನಿಮ್ಮ ಪಾದದಲ್ಲಿ ಅಡ್ಡ ಬಿದ್ದು ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಎಲ್ಲ ಮಹಿಮೆಯು ಘನತೆಯು ಸ್ತುತಿಯು ಸ್ತೋತ್ರವು ನಿಮಗೊಬ್ಬರಿಗೇ ಸಲ್ಲಲಿ ಪರಲೋಕದ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.
ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.